ಮಹಾತ್ಮರು ಎಲ್ಲರೂ ಏನ್ ಆತ್ಮಜ್ಞಾನವನ್ನ ಜ್ಞಾನದ ಬಗ್ಗೆ ಏನ್ ಹೇಳ್ತಿದಾರಲ್ಲ ಅಂತ ಆತ್ಮಜ್ಞಾನವನ್ನ ಆತ್ಮದ ಜ್ಞಾನದಿಂದ ಮಾತ್ರನೇ ಎಲ್ಲಾ ಭವಬಂಧನಗಳು ಹೋಗೋದು, ಜ್ಞಾನದಿಂದನೇ ಎಲ್ಲವೂ ಹೋಗೋದು. ಆದ್ರಿಂದ ಇದನ್ನು ನಂಬು ನೀನು. ಬೇರೆ ಆ ಸಾಧನೆ ಹಿಂದಿನ ಸಾಧನದೆಲ್ಲ ಹೇಳಿದ್ರು, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದಲ್ಲೂ. ಇಲ್ಲಿ ಈಗ ಜ್ಞಾನದ ಎಷ್ಟು ಜ್ಞಾನದಿಂದ ಶ್ರೇಷ್ಠ, ಜ್ಞಾನ ಅಂದ್ರೆ ಎಷ್ಟು ಶ್ರೇಷ್ಠ ಅದು, ಮತ್ತೆ ಅದು ಎಷ್ಟು ಸುಲಭ ಅದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ. ಅವ್ರು ಈಗ ಜ್ಞಾನವನ್ನ ನಾವು ಅದನ್ನೇನಾದ್ರು ಪ್ರತಿಪಾದನ ಮಾಡಿ ಅದನ್ನ ಸತ್ಯ ಮಾಡಿ ಅದನ್ನೇನಾದ್ರು ಇದನ್ ಮಾಡ್ಬೇಕು ಅಂತಿಲ್ಲ. ಇರೋದೇ ಆ ಬ್ರಹ್ಮ ವಸ್ತು ಒಂದೇ ಸತ್ಯ. ಅದನ್ನ ಆ ಆತ್ಮವಸ್ತು ನೀನೇ ಇದೆಯಾ, ಈ ರೀತಿ ನಿನ್ನ ಅನುಭವಕ್ಕೆ ಬರಬೇಕು ಅಂದ್ರೆ ಜ್ಞಾನವನ್ನೇ ನಂಬು. ಸನ್ನುತಿ ತನಗೆ ನನಗೆ ಏನು ಪ್ರಾಪ್ತವಾಯ್ತಲ್ಲ ಅದು ಯಾವ ರೀತಿ ಆಯ್ತು, ಜ್ಞಾನ ಅಂದ್ರೆ ಏನು ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಮುಂದನೇ ಸೂತ್ರ. ಸಂಪನ್ನವಾದ ಪ್ರಾಪ್ತವಾದ ಈ ಅರಿವಿದು ಅಂದ್ರೆ ಈ ಬ್ರಹ್ಮಜ್ಞಾನವನ್ನ ನನ್ನಿ ಎಂದು ನಂಬು. ಅದನ್ನ ನಂಬು ನೀನು, ಈ ಬ್ರಹ್ಮಜ್ಞಾನವನ್ನ ನಂಬು. ಈ ಜ್ಞಾನ ಒಂದರಿಂದಲೇ ಮುಕ್ತಿ. ಅದನ್ನ ಶಿವರಾಮ ಶಾಸ್ತ್ರಿಗಳು ಹೇಳ್ತಾರಲ್ಲ, ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಮಿಕ್ಕಾದ ಮೌನ ಧ್ಯಾನ ನೇಮಗಳೆಲ್ಲ ಗುಪ್ತಿಗೆ. ನೀನ್ ಏನೇನ್ ಸಾಧನಗಳೆಲ್ಲ ಮಾಡ್ತೀಯ ಅವೆಲ್ಲವೂ ಊಟಕ್ಕೆ ಅಂದ್ರೆ ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಇವುಗಳಿಗೆ ಮಾತ್ರ ಅವುಗಳ ಆಗತ್ತೆ ಹೊರ್ತು ಆತ್ಮಜ್ಞಾನಕ್ಕೆ ಅದೇನೂ ಸಹಾಯ ಮಾಡೋದಿಲ್ಲ. ಆತ್ಮಜ್ಞಾನ ಅಂದ್ರೆ ನಾನು ನನ್ನದು ಎಂಬ ಜಗದಭಿಮಾನವಲ್ಲವೇ ನಿಖಿಲ ಬಂಧನ. ಯಾಕೆ ನನಗೆ ಬಂಧನ ಉಂಟಾಗಿರೋದು, ನಾನು ನಂದು ಅನ್ನೋದೇ ಬಂಧನ ಉಂಟಾಗಿರೋದು. ಅದನ್ನ ಇಲ್ಲಿ ತಿರ್ಗಾ ಪುನಃ ನೀನು ನಾನಾಗಿ ನೀನ್ ಏನೇನ್ ಸಾಧನೆಗಳನ್ನೆಲ್ಲ ಮಾಡ್ತೀಯ ಅವುಗಳಿಂದ ಹೇಗೆ ಬಿಡುಗಡೆ ಆಗತ್ತೆ, ಬಂಧನಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಇಡೀ ನನ್ನ ಜೀವನ ಪರ್ಯಂತ ನಾನು ನಂದು ನಾನಾಗಿರ್ತೀನಿ, ದಿನ ಪೂರ್ತಿ ನಾನಾಗ್ತೀನಿ ಇಲ್ಲ ನಂದಾಗ್ತೀನಿ. ನಾನು ಸ್ವಲ್ಪ ಇನ್ನು ಕಡಿಮೆನೆ ಅನ್ಬೋದು. ನನಗೆ ಯಾವಾಗ ನಾನಿರತ್ತೆ ದೇಹದ ಹಸಿವೆ ದೃಶ್ಯಗಳಾದಾಗ ಎಲ್ಲೋ ಸ್ವಲ್ಪ ಆದಾಗ ನಾನು ಇನ್ಯಾವಾಗ್ಲೂ ನನ್ನದ್ರಲ್ಲೇ ಇರ್ತೀನಿ. ನನ್ನ ಮನಸ್ಸು ಯಾವಾಗಲೂ ನನ್ನದಾಗ ತುಂಬಾ ದೂರ ಹರಡ್ಬಿಟ್ಟಿದೆ. ನನ್ ಮಕ್ಳು ನನ್ ಮನೆ ನನ್ನಿದು ಆ ರೀತಿ ನಂದನೆ ವಿಪರೀತ ಆಗಿದೆ. ಹಾಗಾಗಿ ಆ ಭಕ್ತ ಮಾರ್ಗದಲ್ಲಿ ಏನಿದೆಯಲ್ಲ ಭಕ್ತಿ ಮಾರ್ಗ, ಅವ್ರ ನಂದು ಅನ್ನೋದನ್ನ ಅರ್ಪಣೆ ಮಾಡ್ಬಿಡ್ತಾರೆ. ಈ ನಂದು ನಿಂತಿರೋದು ನಾನ್ ಮೇಲೆ, ನಾನ್ ನಿಂತಿರೋದು ನಂದ್ರ ಮೇಲೆ, ಎರಡರಲ್ಲಿ ಒಂದ್ ಹೋದ್ರುನು ಆತ್ಮಜ್ಞಾನ. ಹಾಗಾಗಿ ಆ ಭಕ್ತರು ಏನ್ ಮಾಡ್ತಾರೆ, ಎಲ್ಲಾ ರಾಮಕೃಷ್ಣ ಪರಮಹಂಸರಾಗ್ಲಿ ಯಾರೇ ಆಗ್ಲಿ ಎಲ್ಲಾ ಮಹಾತ್ಮರ ತುಕಾರಾಮರು ಎಲ್ಲಾ ಮಹಾತ್ಮರ ಭಕ್ತಿ ಮಾರ್ಗದಲ್ಲಿ ಮೀರಾಬಾಯಿ ಆ ನಂದು ಅನ್ನೋದನ್ನ ಅವ್ರು ಎದಳಕ್ಕೆ ಬಿಡ್ಲಿಲ್ಲ. ಅದನ್ನ ಆ ನಂದನ್ನ ಗುರುಗಳಿಗೆ ದೇವರಿಗೆ ಅರ್ಪಿಸಿದ್ರು. ನಂದಿದ್ರೆ ತಾನೇ ಈ ನಾನು ಅನ್ನೋದು ಬರೋದು. ನಂದನ್ನೋದು ಏನೂ ಇರ್ಲಿಲ್ಲ ಅಂತಂದ್ರೆ ನನ್ ದೇಹ ಇಲ್ಲ, ನಾನಿಲ್ಲ, ಏನಿಲ್ಲ, ಉಳಿದು ಆ ನಾನಿಗೂ ಏನು ಸ್ವತಂತ್ರತೆ ಇಲ್ಲ. ಹೇಗೆ ಈಗ ಒಂದು ಈರುಳ್ಳಿ ಇದೆ, ಆ ಈರುಳ್ಳಿನ ಬಿಡಿಸ್ತಾ ಹೋದ್ರೆ ಒಳಗಡೆ ಏನೂ ಇಲ್ಲ. ಹಾಗೆ ಈ ನಾನು ಅನ್ನೋದು ನಿಂತಿರೋದೇ ನಂದ್ರ ಮೇಲೆ. ಈ ನಂದು ಅನ್ನೋದನ್ನೆಲ್ಲ ನೀನ್ ನೋಡ್ತಾ ಹೋಗು ಪ್ರತಿದಿನ. ನನಗ್ ಪುರ್ಸೊತ್ತೇ ಇಲ್ವಲ್ಲ, ನಾ ಸಾಧಕನೇ ಅಲ್ವಲ್ಲ. ಹಾಗಾಗಿ ಅದು ಏನ್ ಮಾಡಿದ್ರು ಬ್ರಹ್ಮಜ್ಞಾನ ಒಡೆಯೋದಿಲ್ಲ. ಅವ್ರು ಎಷ್ಟು ಸುಲಭವಾಗಿ ಹೇಳ್ತಿದ್ದಾರೆ ನಿಜಗುಣರು, ಬಹಳ ಸುಲಭ ಆತ್ಮಜ್ಞಾನ. ಎಲ್ಲಾ ಮಹಾತ್ಮರು ತಮ್ಮ ಜೀವನ ಪರ್ಯಂತ ಆತ್ಮವನ್ನ ಅನುಭವಿಸಿ, ನೀವು ಅಮೃತ ಪುತ್ರ ವಿವೇಕಾನಂದರು, ನಮ್ಮ ಅಪ್ಪವ್ರಂತವ್ರು ಎಲ್ಲರೂ ಹಗಲಿರುಳು ಸಿದ್ಧಾರೂಢರು ಎಲ್ಲರೂ ಅದನ್ನೇ ಬೋಧಿಸ್ತಿದ್ದಾರೆ. ಎಲ್ಲರದು ಹೇಳೋದನ್ನ ಕಲ್ತುವೆ ಹೊರ್ತು ನಮ್ಮ ಅನುಭವದಲ್ಲಿ ಒಂದು ಕ್ಷಣ ಕುತ್ಕೊಂಡು ಪುರ್ಸೊತ್ತಿಲ್ಲ. ಯಾವಾಗಾದ್ರೂ ನನಗೆ ಒಂದು ದಿನನಾದ್ರೂ ನನಗೆ ಹೌದು ಗುರುಗಳು ಹೇಳಿರೋದ್ರ ಬಗ್ಗೆ ನಾನು ಚಿಂತನ ಮಾಡ್ಬೇಕು, ಮನನ ಮಾಡ್ಬೇಕು ಅನ್ನುವ ಒಂದು ಸ್ವಲ್ಪನಾದ್ರೂ ಅನಿಸಿದ್ಯಾ? ಅದು ಬರೀ ಕೇಳ್ತಾ ಅಲ್ಲಿ ಕೇಳೋದು ಇಲ್ಲಿ ಕೇಳೋದು. ದಿನಕ್ಕೆ ನಾನೊಂದ್ 10 ಕಡೆ ಪ್ರವಚನ ಕೇಳ್ತೀನಿ, ನಾನು 10 ಕಡೆ ಅದನ್ ಕೇಳ್ತೀನಿ, ಅಪ್ಪೋರ್ ಕೇಳ್ತೀನಿ, ಅದನ್ ಕೇಳ್ತೀನಿ. ನೀನೇನಾಗಿದ್ಯಾ? ಕೇಳೋದೇ ಒಂದು ಚಟ ಬಿದ್ಬಿಡತ್ತೆ. ಅದನ್ನ ಹೆಮ್ಮೆಯಿಂದ ನಾನು ಇಷ್ಟು ಕೇಳ್ತಾ ಇದ್ದೀನಿ. ಜ್ಞಾನ ಅನ್ನೋದು ಕೇಳೋದು ಆದರೆ ಅದು ಚಿಂತನ ಬರುವ ರೀತಿ ಕೇಳೋದು. ಆ ರೀತಿ ಕೇಳಿದ್ರೆ ಮಾತ್ರ ಆತ್ಮಜ್ಞಾನ. ಬರೀ ಅಲ್ಲಿ ಒಂದು 10 ಕಡೆ ಪ್ರವಚನ ಎಲ್ಲ ಯಾವ್ದಾವ್ದು ಗುರುಗಳಲ್ಲ ಅದು ಶ್ರೇಷ್ಠ ಇದು ಶ್ರೇಷ್ಠ ಹೀಗೆ ಮನಸ್ಸು ಹರದೆ ಹಂಚೋಗಿದ್ರೆ ಹೇಗೆ ಅದಕ್ಕೆ ಚಿಂತನ ಬರುತ್ತೆ? ಚಿಂತನ ಒಬ್ರೇ ಸಾಧಕ ಆಗಿರೋನ್ ಹೇಗಿರ್ಬೇಕು ಅಂದ್ರೆ ಅವನ ಮನಸ್ಸೆಲ್ಲ ಹೇಗೆ ಅಂತಃಕರಣ ಹಿಂದೆ ಎಲ್ಲ ಹೇಳಿದಾರೆ. ಅದು 2ನೇ ಸೂತ್ರನೇ ಅದಿದೆ. ಅದನ್ನ ಬಿಟ್ಬಿಡ್ತೀವಿ, ಮುಂದೊಂದರ ಪ್ರಾರಂಭ ಮಾಡ್ತೀವಿ. ನಿತ್ಯ ವಸ್ತು ವಿವೇಕ ಆಗಿದೆ ಅವನಿಗೆ, ಅನಿತ್ಯ ವಸ್ತುವಿನ ದರ್ಶನ ಆಗಿದೆ ಅವನಿಗೆ. ಆತ್ಮಜ್ಞಾನ ಪಡಿಬೇಕನ್ನುವ ತೀವ್ರ ಬಹಳ ವಿಪರೀತ, ನನಗ್ ದುಃಖ ಆಗಿದೆ, ವಿಪರೀತ ಸಾಲದ ಬಾಧೆ ಆಗಿದೆ. ಹೊರಗಡೆ ಬೆಳಗ್ಗೆ ಬಂದ್ರೆ ಸಾಲದವ್ರು ಬರ್ತಾರೆ, ಹೇಗೆ ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ, ಇವ್ರ ಹತ್ರ ಮಾತಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಅವ್ರೇನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ ಕೇಳಿ ಪರಿಹಾರ ಮಾಡ್ಕೊಂಡು ನಾನು ಅದಕ್ಕೆ ಪರದಾಡ್ತೀನೋ,
ಇಲ್ಲ ಮನಸ್ಸು ಹಗಲುರ ಅದನ್ನ ನಿದ್ದೆ ಮಾಡಕ್ಕೆ ಬಿಡದೇ ಇರಷ್ಟು ಮಾಡುತ್ತ ಅದು. ಒಂದು ಸಾಲದ ಆಗ್ಲಿ, ಯಾವುದೇ ಒಂದು ಅಪಮಾನಗಳಾಗಿರ್ಲಿ, ಯಾರು ದುಃಖದ ನಮ್ಮವ್ರು ಅಗ್ಲೋಗಿರ್ಲಿ, ಆ ದುಃಖ ನಮ್ಮನ್ನ ಹಗಲಿರುಳು ಮಲಗಿಸುತ್ತ ಅದು. ಹಾಗೆ ಅವನಿಗೆ ಸತ್ಯದ ಬಯಕೆ ಉಂಟಾಗಿದೆ. ಅವನಿಗೆ ಸತ್ಯದ ಬಯಕೆ ಉಂಟಾಗಿರೋನು ನಮ್ಮ ಹಾಗಿರಕ್ ಸಾಧ್ಯನಾ? ಇಲ್ಲ ಅಂತ ಹೇಳಿ ಅದನ್ನು ಬಹಳ ದೊಡ್ಡ ಏನೋ ಸಾಧನೆ ಮಾಡ್ತಿದೀನಿ ಅಂತ ಒಪ್ಕೊಳ್ಳೋದಲ್ಲ. ಜೀವನ ನಮ್ಮ ಮೇಲೆ ನಿಂತಿಲ್ಲ, ಆಯುಷ್ಯ ನನ್ನ ಮೇಲೆ ನಿಂತಿಲ್ಲ, ಬದುಕು ನನ್ನ ಮೇಲೆ ನಿಂತಿಲ್ಲ, ಕರ್ಮದ ಮೇಲೆ ಬಯಲಿ ಇಟ್ಟಿರುವ ದೀಪದ ಹಾಗಿದೆ ಬದುಕು. ಒಂದು ಕ್ಷಣದಲ್ಲಿ ಕ್ಷಣ ಮಾತ್ರದಲ್ಲಿ ಹೋಗುತ್ತೆ. ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ ನಾವೆಲ್ಲ ಬಾಡಿಗೆದಾರರನ್ನ ಮರಿಬಾರ್ದು. ಅದು ಕೇಳ್ದಾಗ ಮಾಡ್ದಾಗ ಹೌದು ಅನ್ಸುತ್ತೆ, ಪುನಃ ಮಾಯೆ ಮುಚ್ಚುತ್ತೆ. ಹಾಗಾಗಿ ಅಂತಹ ಸಹವಾಸವನ್ನು ಬಿಡ್ಲೇಬೇಕು ಸಾಧಕ, ಹಿಂಗ್ ಮಾಡ್ಲೇಬೇಕು. ಹಿಂಗ್ ಮಾಡಿದ್ರೇನೆ ಆತ್ಮಜ್ಞಾನ ಆಗೋದು. ಎಲ್ಲಾ ಮಹಾತ್ಮರ ಜೀವನ ಚರಿತ್ರೆ, ಒಬ್ರು ಯಾರಾದ್ರೂ ನಮ್ಮಂಗ್ ಜೀವನ ಮಾಡಿ ಆತ್ಮಜ್ಞಾನ ಪಡೆದಿದ್ದಾರೆ? ಒಬ್ರು ಉದಾಹರಣೆ ಇರ್ಲಿ. ಏನಂತಂತ ದೊಡ್ಡ ಮಹಾತ್ಮರ ಹತ್ರ ಮನೆ ಬಿಟ್ಟು ಹೋಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ. ಏನು ಉಪನಿಷತ್ತುಗಳೆಲ್ಲ ಏನಿದಾರಲ್ಲ ಎಲ್ಲಾ ಚಿಕ್ಕ ಹುಡುಗರು, ಅವರೆಲ್ಲ ಎಷ್ಟು ಚಿಕ್ಕವರು. ನಚಿಕೇತ ಎಷ್ಟು ವರ್ಷ ಅವನು? 8-10 ವರ್ಷ ಅವರಿಗೆ. ಅವನ ಸತ್ಯವನ್ನ ಕಾಣ್ಬೇಕು ಅನ್ನುವ ಬಯಕೆ ಅವರಿಗೆ. ಸತ್ಯವನ್ನ ಕಾಣ್ಬೇಕಂತ ಅವನು ಯಮನ ಹತ್ರ ಹೋಗ್ಬೇಕಂದ್ರೆ ಹೇಗಿರ್ಬೋದು? ನಾನು ಯಮನ ಬಗ್ಗೆ ಚಿಂತನೆ, ಸಾವಿನ ಬಗ್ಗೆ ಆಲೋಚನೆನೆ ಮಾಡಲ್ಲ. ಮಾಡಿದ್ರೆ ಭಯ ನನಗೆ. ಯಾರು ಬೇರೆ ಯಾವ್ದು ಸಾವಾಗಿದ್ರೆ ಅದ್ರ ಬಗ್ಗೆ ಅದ್ರ ಹತ್ರನೂ ಹೋಗಲ್ಲ ನಾನು. ಇಲ್ಲ ದೂರದಲ್ಲಿ ಮಾತಾಡ್ತೀನಿ, ಇಲ್ಲ ಒಂದು ಅದು ಅಭ್ಯಾಸ ಬಿದ್ಬಿಟ್ಟಿರುತ್ತೆ. ಎಲ್ಲಾ ಕೆಲವ್ರಿಗೆ ಏನಂದ್ರೆ ಎಲ್ಲ ಯಾರ್ಯಾರು ಸಾಯ್ತಾರ ಅಲ್ಲಿಗೆಲ್ಲ ಹೋಗೋದು ಅದ್ ಅಂತ್ಯಕ್ರಿಯೆ ಮಾಡೋದು, ಮುಗ್ಸೋದು, ಬರೋದು, ಅಲ್ಲೆಲ್ಲ ಮಾತಾಡೋದು, ವಾಪಸ್ ಮನೆಗ್ ಬರೋದು. ಇವನು ಮುಮುಕ್ಷು ಹೆಂಗಾಗ್ತೀವಿ ನಾವು ಈ ರೀತಿ ಇದ್ರೆ? ಮನಸ್ಸು ಆಗ್ಲೇಬೇಕು. ದೇವನ ಚಿಂತೆಗಾಗಿ ಮುಡುಪಾಗಿ ಇಡ್ಲೇಬೇಕು. ಇಲ್ಲ ಅಂದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಹಗಲು ഇരുಳು ದೇವ ಚಿಂತನೆಗೆ, ಶ್ರವಣಾದಿಗಳ ಒಂದೇ ಒಂದು ಮಾತು ಸಾಕು. ತುಳಸಿದಾಸರಿಗೆ ಬೆಳಗಿಂದ ರಾತ್ರಿವರೆಗೂ ಜೀವನ ಪರ್ಯಂತ ಮಾತಾಡ್ಲಿಲ್ಲ. ಅವ್ರಿಗೆ ಒಂದೇ ಒಂದು ವಾಕ್ಯವನ್ನ ಹೇಳಿದಷ್ಟೇ ಅವ್ರ ಹೆಂಡತಿ. ಇವೆಲ್ಲ ನಮ್ಮ ಕಥೆಗಳು ಗೊತ್ತಿಲ್ವಾ? ಅವ್ರ ಕತೆ, ಇವ್ರ ಕತೆ, ಆ ಮಹಾತ್ಮರ ಕತೆ ಎಲ್ಲ ಹೇಳಿ ನಾನ್ ಮಾತ್ರ ಹೀಗೆ ಇದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬದುಕು ಏನ್ ಬೇಕಾದ್ರೂ ಆಗ್ಬೋದು. ಏನ್ ಸತ್ಸಂಗ ಸಿಕ್ಕ ತಕ್ಷಣ ನಿನ್ಗೆ ಎಲ್ಲಾ ದುಃಖ ಹೋಗಿ ಆತ್ಮಜ್ಞಾನ, ನಿನ್ಗೆ ಯಾವ ಸಮಸ್ಯೆನೂ ಬರುತ್ತೆ ಅನ್ನೋ ಭ್ರಮೇಲಿ ಇರ್ಬೇಡ. ಮಹಾತ್ಮರಿಗೆ ಅವ್ರಿಗೆ ಅಲ್ಲೇ ಬಿಟ್ಟಿಲ್ಲ. ಅವ್ರಿಗೆ ಪ್ರಾರಬ್ಧ ಕರ್ಮವುದು ಬಿಡೋದು, ಅವ್ರಿಗೆ ಅದ್ರಿಂದ ದೂರ ಇರ್ತಾರ. ಆದ್ರೆ ಆ ಕರ್ಮಾದಿಗಳು ಅಲ್ಲೂ ಇದೆ ಸಹ. ಇನ್ನ ನಾನು ದೇಹ, ನಾನು ಮನಸ್ಸು, ನಾನು ಜೀವ ನಾನು ಅಂತಿರೋನಿಗೆ ಎಷ್ಟು ಸಮಸ್ಯೆಗಳಿದೆ, ಎಷ್ಟು ಬಂಧನಗಳಿದೆ. ಅಂತದ್ರಲ್ಲಿ ಎಷ್ಟು ತೀವ್ರವಾಗಿ ಅದರಿಂದ ಪಾರಾಗ್ಬೇಕು ಅಂತ ಇರ್ಬೇಕಲ್ಲ. ಆರಾಮಾಗಿ ಎಲ್ಲಾ ನನ್ನ ಮನೆಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಇನ್ನೇನ್ ಅವಾಗ ಸ್ಟಾರ್ಟ್ ಆಗತ್ತೆ, ಆಮೇಲೆ ನಿಧಾನಕ್ಕೆ ಹೋಗೋಣ, ಹಂಗೆ ಹಿಂಗೆ ಈ ರೀತಿಯಾಗಿ ಜ್ಞಾನ ಚಿಂತಕ, ಜ್ಞಾನ ಸಾಧಕ ಆಗ್ಲಿ, ಯಾವುದೇ ಸಾಧಕನೆಯಲ್ಲಾಗ್ಲಿ ಅದು ಮೈಗೂಡುತ್ತಾ? ಮೊದಲು ನನಗೆ ಸಾಧಕ ಇದೀನಂತ ನಾನು ಪರೀಕ್ಷೆ ಮಾಡ್ಕೋಬೇಕು. ನನಗ್ ನಾನೇ ಆಗಲೇ ಸರ್ಟಿಫಿಕೇಟ್ ಕೊಟ್ಕೊಬಿಟ್ಟಿರ್ತೀನಿ. ಮತ್ತೆ ಅದನ್ನ ಒಪ್ಕೊಂಡು ಬಿಡ್ತೀನಿ. ಇಲ್ಲ ನನ್ ಕೈಲಾಗಲ್ಲ, ನಾನು ಹೌದು ಹಂಗಲ್ಲ. ಇದು ಏನಾದ್ರೂ ಸಾಧಕನ ಲಕ್ಷಣನ? ಜಗತ್ತಲ್ಲಿ ಸಂಸಾರದಲ್ಲಿ ಒಂದೂ ಒಪ್ಕೊಳಲ್ಲ. ಮಕ್ಕಳು ಹಿಂಗವ್ರೆ ಒಪ್ಕೊಳಲ್ಲ. ಇಲ್ಲ ನಾನು ಅದನ್ನ ಸರಿ ಮಾಡ್ತೀನಿ. ಹೆಂಡತಿ ಹಿಂಗಿದ್ದಾಳೆ, ಗಂಡ ಹೆಂಗಿದಾರೆ, ಸರಿ ಮಾಡ್ತೀನಿ. ದುಡ್ಡದ ಸಮಸ್ಯೆ ಆಗಿದೆ, ಸರಿ ಮಾಡ್ತೀನಿ. ಜೀವನ ಪರ್ಯಂತ ಅದಕ್ಕೆ ಮೋಹ ಮಮಕಾರ ಬೆಳಗಿಂದ ರಾತ್ರಿವರೆಗೂ ಆ ಮನಸ್ಸು ಅಷ್ಟು ವಾಸನೆಗಳಿಂದ. ಅಂದ್ರೆ ಯಾರ ಮಹಾತ್ಮರು ಅದಕ್ಕೆ ಹತ್ರ ಬರೋದಿಲ್ಲ ನಮ್ಮ ಹತ್ರ. ನಾವು ಅವ್ರ ಹತ್ರ ಹೋದ್ರು ಈ ವಾಸನಾ ಸಮೇತನೇ ಹೋಗ್ತೀವಿ. ಹೋಗಿ ಅಲ್ಲೂ ಅದನ್ನೇ ಕೇಳ್ತೀವಿ ಅವ್ರ ಹತ್ರ. ನಾವೆಲ್ಲರಿಗೂ ಹೇಳ್ಬೇಕಾದ್ರೆ ನಾನ್ 20 ವರ್ಷ ಜ್ಞಾನ ಕೇಳಿ, ನಾನ್ 30 ವರ್ಷ, ನಾನು 25 ವರ್ಷ ಗುರುಗಳ ಹತ್ರ. ಕೊನೆಗೆ ಗುರುಗಳ ಮೇಲೆ ಹೇಳಿ, ಅವ್ರ ಮೇಲೆ ಹೇಳಿ, ಇವ್ರ ಮೇಲೆ ಹೇಳಿ, ಇಲ್ಲ ತನ್ ಮೇಲೆ ತಾನ್ ಸಮಾಧಾನ ಮಾಡ್ಕೊಂಡಿಲ್ಲ, ನನ್ಗ ಅಷ್ಟೇ ಸಾಮರ್ಥ್ಯ, ನನ್ಗಾಗಲ್ಲ, ನನ್ಗೆ ಹಿಂಗೆ ತಾನೇ ಮಾಡ್ಕೊಂಡ್ ಒಂದು ದಿನ ಎಲ್ಲಾರ ಜೊತೆ ಎಲ್ಲ ಈಗ ರಾಶಿ ಏನ್ ಭವರಾಶಿಯಲ್ಲಿ ಎಲ್ಲ ಸತ್ತು ಹೋಗ್ತಿದಾರಲ್ಲ, ಅದ್ರಲ್ಲಿ ನಾನು ಒಬ್ರಾಗ್ತೀವಿ. ಮುಂದೆ ಯಾವ ಜನ್ಮ ಬರುತ್ತೆ ಯಾರು ಹೇಳೋರು? ಹೇಳಿದ್ರು ಯಾರು ಬಚಾವ್ ಮಾಡಲ್ಲ. ಈ ರೀತಿ ಅನಿತ್ಯ ದರ್ಶನನೇ ಆಗಿಲ್ಲ. ಈ ರೀತಿ ಅನಿತ್ಯ ದರ್ಶನ ಮೊದಲು ಆಗ್ಬೇಕಲ್ಲ ಸಾಧಕನಿಗೆ. ಆಗ ಜ್ಞಾನದ ಉತ್ಕರ್ಷ ಗೊತ್ತಾಗತ್ತೆ. ಆ ಜ್ಞಾನವನ್ನ ಇದನ್ನ ಕೇಳಿ ಒಂದು ಮನಸ್ಸಲ್ಲಿ ಒಂದು ಭಾವನೆ ಬಂದ್ಬಿಟ್ಟಿರತ್ತೆ. ನಾನ್ ಬಹಳ ಜ್ಞಾನದ ಬಗ್ಗೆ ಇಷ್ಟ ಇದೆ, ಇಷ್ಟ ಇದ್ದವ್ರು ಆ ರೀತಿ ಬದುಕ್ತಾರ? ಜ್ಞಾನ ನಿಷ್ಠೆ. ಈಗ ನನಗೆ ಸಂಸಾರ, ದುಡ್ಡಿನ ಇಚ್ಛೆ ಇದೆ. ದುಡ್ಡಿನ ಸಂಪಾದನೆ ಮಾಡ್ಬೇಕು, ಲೋಭಿ ಇರ್ತಾನಲ್ಲ ಅವನು, ಬರೀ ಲೋಭಿ. ನಾನು ದುಡ್ಡು ನನಗ್ ಬೇಕು ಅಂತ ಸುಮ್ನೆ ಕೂತಿರ್ತಾನೋ, ಅದಕ್ಕೆ ಪ್ರವೃತ್ತ ಹೇಗಾಗಿರ್ತಾನೋ ಅವನು? ಹಗಲು ഇരുಳು ಬೆಳಗ್ಗೆ 4 ಗಂಟೆಗೆ ಎದ್ದೋಗ್ತಾನವನು. ರಾತ್ರಿ 12 ಗಂಟೆ ಆದ್ರೂ ಅವ್ನಿಗೆ ಯಾರು ಬರ್ಲಿಲ್ಲ ಆದ್ರೂ ಪರವಾಗಿಲ್ಲ, ಕೂತಿರ್ತಾನೆ ವ್ಯಾಪಾರ ಮಾಡಕ್ಕೆ. ಇನ್ಯಾರು ಬರ್ಬೋದು. ಮನೇಲಿ ಕುತ್ಕೊಂಡು ಏನ್ ಮಾಡೋದು ನಾನು? ಹಗಲು ഇരുಳು ಬರೀ ಅವ್ನಿಗೆ ಹೆಂಗ್ ದುಡ್ಡು ಸಂಗ್ರಹ ಮಾಡೋದು ಅಂತ ಲೋಭಿನೇ ಹಂಗಿರ್ತಾನೆ. ಆತ್ಮಜ್ಞಾನ ಪಡೆಯೋನು ಮಾತ್ರ
ಆರಾಮಾಗೆ ನಾನೆಲ್ಲ ಹೆಂಡ್ತಿ ಮಕ್ಳದು ಎಲ್ಲಾ ಕತೆ ಪುರಾಣ ಎಲ್ಲ ಮುಗಿಸಿ ಶ್ರವಣಕ್ಕೆ ಸಮಯ ಇದ್ರೆ ಚಳಿ ಗಿಳಿ ಏನು ಅನಿಸ್ತಾ ಇದ್ರೆ ಅಲ್ಲೇ ಮನೇಲೆ ಕುತ್ಕೊಂಡು ಅಲ್ಲೇ ಸ್ನಾನನೂ ಮಾಡೋದು ಅಲ್ಲೇ ಕಾಫಿ ಕುಡಿತಾ ಏನೋ ಏನೋ ಹೇಳ್ತಿದಾರಲ್ಲ ಕೇಳೋಣ ಈ ರೀತಿ ಹೆಂಗೆ ನಾವು ಸಾಧಕರು. ಆದ್ರೆ ಎಲ್ಲಾ ಮಹಾತ್ಮರ ಚರಿತ್ರೆಯನ್ನ ಮಹಾತ್ಮರಿಗಿಂತನೂ ಚೆನ್ನಾಗ್ ಮಾತಾಡ್ತೀವಿ. ಈ ನಿಜಗುಣರ ಗ್ರಂಥವನ್ನ ಎಲ್ಲರಿಗಿಂತ ಚೆನ್ನಾಗಿ ಉಪನ್ಯಾಸವನ್ನ ಮಾಡ್ತೀವಿ. ಬ್ರಹ್ಮಜ್ಞಾನಿಗಳೇ ಹೌದು ಅನ್ಬೇಕು, ಅಷ್ಟು ಚೆನ್ನಾಗ್ ಶ್ರವಣಾದಿಗಳು. ಅದ್ರದ್ದು ಒಂದು ಏನು ವ್ಯಾಕರಣ ಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಮಾಡ್ಬೋದು. ನಾನೇ ಒಳಗೆ ಏನು ಇಲ್ಲ ಅಂದ್ರೆ ಬರೀ ಖಾಲಿ ಬರೀ ಮೋಹ ಮಮಕಾರಗಳನ್ನ ತುಂಬಿಕೊಂಡು ಬರೀ ಬುದ್ಧಿಯನ್ನ ಬಳಸ್ಕೊಂಡು ಮಾಡಿದ್ರೆ ಒಂದು ಚೂರಾರು ದುಃಖ ಹೋಗುತ್ತಾ? ಮೊದಲು ನಾನು ಸಾಧಕನೇ ಆಗ್ಬೇಕಲ್ಲ, ಅದಕ್ಕೆ ಗುರುಗಳನ್ನ ಬೇಕಲ್ಲ. ಗುರುಗಳ ಹತ್ರ ಹಪಾಪಿ ಮಾಡ್ಬೇಕು, ಗುರುಗಳ ಹತ್ರ ಅಳ್ಬೇಕು. ಆ ಉಪನಿಷತ್ತಿನ ಎಲ್ಲಾ ಹುಡುಗರನ್ನ ಎಲ್ಲಾ ಚಿಕ್ಕ ಚಿಕ್ಕ ಹುಡುಗರು ನಮ್ಗೆ 70-80 ವರ್ಷ 50-60 ವರ್ಷ ಎಲ್ಲಾ ನಮ್ ಮುಂದೆ ಕಣ್ಮುಂದೆ ಹೋದ್ರು, ನಮ್ಗೇನೂ ಅನ್ಸಲ್ಲ. ನಮ್ಮ ಅಪ್ಪ ಅವ್ರಂತವ್ರು ಹೋದ್ರು, ಗುರುಗಳಂತವ್ರೆ ಹೋದ್ರು, ಸದಾಶಿವ ಗುರುಗಳು ಹೋದ್ರು. ಹೋದಾಗ ಮಾತ್ರ ನಾವ್ ಬಹಳ ದುಃಖ ಆಗಿದೆ, ಇನ್ನೇನು ಜ್ಞಾನಕ್ಕೆ ಬದುಕಿಡ್ತೀವಿ, ಜೀವನನೇ ಹಂಗಿಡ್ತೀವಿ ಅಂತ ಬರೀ ನಾಟಕ ಮಾಡ್ತಿರ್ತೀವಿ. ನಾಟಕನ ಹೌದಲ್ಲೋ ನೋಡಿ. ಹಂಗೆ ಆ ರೀತಿ ದರ್ಶನ ಆದವನು ಹೇಗೆ ಆರಾಮಾಗಿರ್ತಾನೆ? ಅವನ್ ಆರಾಮ್ ಇರೋದಕ್ಕೆ ಸಾಧ್ಯ ಇಲ್ಲ. ದರ್ಶನ ಆಗಿರೋನು ಎಲ್ಲಾ ಜೊತೆ ನಮ್ಮಂಗೆ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವನ್ ವಿಶೇಷ ಆಗ್ಲೇಬೇಕು. ನಾನು ಇವ್ರೆಲ್ಲರಿಂದನೂ ನನಗೇನೂ ಆಗೋದಿಲ್ಲ, ನನ್ಗೆ ಇವರಿಂದ ಇನ್ನೂ ಮೋಹ ಮಮಕಾರ ಜಾಸ್ತಿ ಆಗತ್ತೆ ಅಂತ ತಿಳಿದವನು ಆರಾಮಾಗಿ ಅವ್ರ ಜೊತೆ ಹೆಂಗಿರ್ತಾನೆ? ಮಾಮೂಲಿ ಮೊದಲಾಗೇನೆ ಎಲ್ಲಾ ವ್ಯವಹಾರಗಳನ್ನು ಇನ್ನೂ ವಿಪರೀತ ಕಡಿಮೆನೂ ಮಾಡ್ಕೊಳ್ಳೋದಿಲ್ಲ ಅವುಗಳನ್ನ. ಎಷ್ಟು ವ್ಯಾಮೋಹಗಳಿಗೆ ಮಮಕಾರಗಳಿಗೆ ಎಷ್ಟು ನಾವು ಅದಕ್ಕೆ ಪೋಷಣೆ ಮಾಡ್ಬೋದೋ ಅಷ್ಟು ಅವುಗಳನ್ನ ಮಾಡ್ತಾ ಮಾಡ್ತಾ ಹೆಂಗೆ ನಾನು ಸಾಧಕ ಆಗಕ್ ಸಾಧ್ಯ ಆಗತ್ತೆ? ಕಡಿಮೆ ಮಾಡ್ಬೇಕಲ್ಲ. ಇನ್ನು ಯಾವಾಗ ಕಡಿಮೆ ಮಾಡೋದು? 60, 70, 80 ವರ್ಷ ಆಗ್ತಾ ಬಂದು ಅದೇ ಏನು ನಿನಗೆ ಜೀವನ ಅದಕ್ಕೆ ಕಳ್ಸಿರೋದ ದೇವನು? ಇಷ್ಟು ಸುಂದರವಾದ ದೇಹ ಇಂದ್ರಿಯಗಳು ಸಶಕ್ತವಾದ ನಮ್ಗಿದ್ದಾಗೆ ಇದ್ದಿದ್ದು ಮಹಾತ್ಮರು ಎಲ್ಲಾರ್ಗುನು. ಆ ಎಲ್ಲಾ ಮಹಾತ್ಮರಿಗೂ ಅದನ್ನ ಅವ್ರು ಹೇಗೆ ಬಳಸಿದ್ರು ಅದನ್ನ ಅವ್ರು ನಮ್ಮ ಹಾಗೆ ಬಳಸಿದ್ರ. ಆದ್ರೆ ನಾವ್ ಏನು ಜ್ಞಾನಿಗಳಂಗೆ ಮಾತಾಡ್ತೀವಲ್ಲ, ನಾವು ಏನ್ ಬ್ರಹ್ಮಜ್ಞಾನ ಆಗಿರೋರಂಗೆ ಮಾತಾಡ್ತೀವಿ. ಬ್ರಹ್ಮ ಅಲ್ವಾ ಹೌದು ಎಲ್ಲ ಇದೆ. ಈಗೇನಿದ್ಯಾ? ಏನ್ ಅನುಭವಿಸ್ತೀಯ? ದೇಹದ ಒಂದು ಸಣ್ಣ ದುಃಖನೂ ತಡೆಯಕ್ಕಾಗಲ್ಲ. ದೇಹದಲ್ಲಿ ಇಡೀ ಕಾಲಿನಿಂದ ಹಿಡಿದು ತಲೆಯವರೆಗೂ ನಾನು ದೇಹ ಭ್ರಮೆ ವಿಪರೀತ ಇದೆ. ನೀನ್ ಸ್ವಲ್ಪ ಇಲ್ಲಿ ಮೇಲ್ಮೇಲೆ ತೇಲಾಡಿ ಜ್ಞಾನ ಚಿಂತನ ಮಾಡಿದ್ರೆ ಯಾವ ದುಃಖಗಳು ಹೋಗಲ್ಲ. ಆತ್ಮವನ್ನ ಅನುಭವಿಸಿ ನಾನೇ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿ ದೇಹದ ಅಸ್ತಿತ್ವ ನನಗೆ ಮರೆಯಾಗ್ಬೇಕು. ಆ ರೀತಿ ಅನುಭವ ಬಂದಾಗ ಮಾತ್ರ ಎಲ್ಲಾ ದುಃಖಗಳು ಹೋಗೋದು. ಬರೀ ಸುಮ್ನೆ ಸ್ವಲ್ಪನೆ ಮಾಡ್ಕೊಂಡು ಯಾವ್ದೋ ಭಾವನಾತ್ಮಕವಾಗಿ ಗುರುಗಳು ನನ್ಗಿದ್ದಾರೆ, ಶ್ರವಣ ಇದೆ, ಹಿಂಗ್ ಕೇಳ್ತಾ ಒಂದಿನ ಆಗತ್ತೆ. ಇವನ್ ಸಾಧಕನೇ ಅಲ್ಲ ಇವನು. ಯಾವಾಗ್ಲೋ ಒಂದಿನ ಆಗತ್ತೆ ಅಂತ ಯಾರ್ ನಿನಗೆ ಭರವಸೆ ಕೊಟ್ಟಿದ್ದಾರೆ? ಯಾವ್ದು ಆ ಒಂದು ದಿನ? ಈಗಲೇ ನಾನು ಆತ್ಮಜ್ಞಾನವನ್ನ ಪಡಿಬೇಕು. ವಿಪರೀತ ನಾನು ನಿಂತಿರುವ ಜಾಗ, ನಾನಿರುವ ಬದುಕು ಕಾಲನಿಗೆ ವಶ ಆಗಿದೆ. ಯಾವ ಕ್ಷಣ ಬೇಕಾದ್ರೂ ನನ್ನ ಜೀವನ ಹೋಗ್ಬೋದು, ಯಾವ ಕ್ಷಣ ಅನಾರೋಗ್ಯ ಆಗ್ಬೋದು, ಯಾವ ಕ್ಷಣ ಮನೆಯಲ್ಲಿ ಘಟನೆಗಳು ನಡಿಬೋದು. ಸಂಸಾರಿಗೆ ಬಹಳ ಸಮಸ್ಯೆಗಳು. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಬಯಲಲ್ಲಿ ಹೆಂಗೆ ದೀಪ ಇಟ್ಟಾಗ ಅದು ಯಾವ ಕ್ಷಣದಲ್ಲಿ ಅದಕ್ಕೇನ್ ಸಮಯ ಇದೆಯಾ? ಗಾಳಿ ಯಾವಾಗ ಬಂದಾದ್ರೂ ಒಂದು ಕ್ಷಣ ಅದು ಹೋಗ್ಬೋದು. ಆದರೆ ನನ್ನೊಳಗಡೆ ಈಗ ಚೈತನ್ಯ ಇದೆ, ಏನು ಜೀವ ಚೈತನ್ಯ ಇದೆಯಲ್ಲ, ಈ ಚೈತನ್ಯ ಇದ್ದಾಗ ಆತ್ಮಜ್ಞಾನವನ್ನ ಪಡಿಬೇಕು. ದೇಹಾದಿಗಳು ಎಲ್ಲವೂ ದೇವನನ್ನ ಪಡಿಯೋದಿಕ್ಕೆ ಅಂತ ಕೊಟ್ಟಿರೋದು. ನೀನ್ ಹೆಂಡ್ತಿ ಮಕ್ಕಳನ್ನ ಇವ್ರನ್ನೆಲ್ಲ ಮೋಹ ಮಮಕಾರನ ಮಾಡು ಅಂತ ದೇವ್ರು ಕಳ್ಸಿಲ್ಲ. ಯಾರು ನಿನಗ ಆತರ ಹೇಳಿ ಕಳ್ಸಿದ್ದಾರೆ? ಯಾರು ನಿನಗೆ ಈ ತರ ಎಲ್ಲ ಮಾಡು ಅಂದಿದ್ದಾರೆ? ಒಂದು ಸ್ವಲ್ಪನಾದ್ರೂ ಇಷ್ಟು ಕೇಳಿದ್ರು ಪ್ರಜ್ಞೆ ಬರ್ಬೇಕಲ್ಲ. ಯಾರ್ ನನಗೆ ಹೇಳಿದ್ದಾರೆ? ಯಾರು ನಿನಗೆ ಹೆಂಡ್ತಿ ನಿನ್ ಮಕ್ಕಳನ್ನ ನೀನೇ ಪಾಲಿಸ್ಬೇಕು, ಹೆಂಡ್ತಿ ನಿನ್ನ ಜವಾಬ್ದಾರಿ, ಮನೆ ನೀನು ದುಡಿಯಕ್ಕೆ ಬಂದಿರೋದು, ಮೋಹ ಮಮಕಾರಕ್ಕೆ ಮಾಡಕ್ ಯಾರು ಹೇಳಿ ಕಳ್ಸಿದ್ದಾರೆ? ದೇವ್ರು ನಿನ್ಗೆ ಹೇಳಿದ್ದಾರೆ? ಯಾವ ಗುರುಗಳು ಹೇಳಿದ್ದಾರೆ? ಯಾವ ಶಾಸ್ತ್ರಗಳು ಹೇಳಿದೆ? ಯಾವ ಮಹಾತ್ಮರು ಹೇಳಿದ್ದಾರೆ? ಯಾರು ಹೇಳಿದ್ದಾರೆ ಜಗತ್ತಲ್ಲಿ ನಿನಗೆ? ಯಾರು ಹೇಳ್ದೆ ನಾನೇ ವಿಪರೀತವಾಗಿ ಭಾವಿಸ್ಕೊಂಡು ಗುರುಗಳೆಲ್ಲ ಹೇಳ್ತಿದ್ರು ಆ ಕಡೆ ಲಕ್ಷ್ಯ ಕೊಡದೆ ಏನು ತನ್ಮಯವಾಗಿ ಮಾಡೋಣ. ಅದ್ರ ಏನ್ ಕರ್ಮದ ಅಧೀನ ಇದೆ? ಎಷ್ಟು ಸ್ವಲ್ಪ ಬೇಕಲ್ಲ ಕಡಿಮೆ. ಅದರ ಪ್ರವಾಹವನ್ನ ಕಡಿಮೆ ಮಾಡ್ಕೋಬೇಕಲ್ಲ. ಆ 9ನೇ ಗತೆಯಲ್ಲಿ ಏನು ನಿಜಗುಣರು ಒಂದೊಂದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದನ್ನೆಲ್ಲ ಬಾಯಟ್ ಅಷ್ಟೇ ನಮಗೆ ಬದುಕಿಗೆ ಅಳವಡಿಸ್ಕೊಳಕ್ ಹೇಳಿರೋದೇ ಹೊರ್ತು ಇಡೀ ಗ್ರಂಥಗಳಿವೆಲ್ಲ ನನ್ನ ಬದುಕಿಗೆ ಎಲ್ಲವೂ ನನಗೆ ಅಳವಡ್ಬೇಕು. ಅವನ್ನೆಲ್ಲ ಹೊರಗಣ ವಿಷಯದ ಚಿಂತೆಯ ನುಡಿದು ಪರಿಗತ ಗೋಷ್ಠಿಗಳಂ ನೆರೆಗಳೆದು.
ಹೊರಗಿನ ಎಲ್ಲಾ ವಿಷಯಗಳು ನೀನ್ ಇನ್ನು ಅಂತರಂಗ ಪ್ರವೇಶ ಸಾಧಕನೇ ಆಗಿಲ್ಲ. ಅಂತರಂಗ ಪ್ರವೇಶ ಹೆಂಗೆ? ನಿನ್ನ ಮನಸ್ಸುಗಳು ದೇಹಾದಿಗಳು ವಿಪರೀತ ಹೊರಗಡೆ ಬೆಳಗ್ಗೆ ಪ್ರಾರಂಭ ಆದ್ರೆ, ಪ್ರಾಮಾಣಿಕವಾದ ಸಾಧಕ ಆಗಿದ್ರೆ ನೋಡ್ಕೊ ನೀನು, ಬೆಳಗ್ಗೆ ಪ್ರಾರಂಭ ಆದ್ರೆ ನಿನ್ನ ಜೀವನ ವಿಷಯಾದಿಗಳು ಕಣ್ಣು ಕಿವಿ ಇಂದ್ರಿಯಗಳು ಎಲ್ಲವೂ ರಾತ್ರಿಯವರೆಗೂ ಬರೀ ಹೊರಗಿನ ವಿಷಯಗಳಿಗೆ, ಏನ್ ಆತ್ಮಚಿಂತನೆಗೆಲ್ಲ ಬರೀ ಅದ್ರಲ್ಲಿ ಮಧ್ಯದಲ್ಲಿ ಅದ್ ಬರುತ್ತಷ್ಟೇ. ಯಾವಾಗ್ಲೂ 1 ಗಂಟೆ ಕೇಳ್ದೆ, ಇಷ್ಟ್ ಕೇಳ್ದೆ, ಇಲ್ಲಿ ಮಧ್ಯಾಹ್ನ ಕೇಳ್ದೆ, ಬೆಳಗ್ಗೆ ಕೇಳ್ದೆ, ಅದೇನಾದ್ರೂ ಕೇಳಿದ್ದು ನನ್ನ ಬದುಕಿಗೆ ಚಿಂತನೆಗೆ ಬಂತ? ಅದು ಕೇಳೋದೊಂದು ಅದು ಈಗ ನಾ ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಹಾಕ್ತಿವಿ. ನಮ್ ಮನೇಲಿ 6 ಗಂಟೆಗೆ ಅದು ಹಾಕಿದ್ರೆ ನಮ್ಗೊಂಥರ ಖುಷಿ. ಅದು ಒಂದು ದಿನ ಒಂದ್ ಮಾತು ಅದ್ರ ಕಡೆ ಲಕ್ಷ್ಯ ಗೊತ್ತಿಲ್ಲ, ಒಟ್ಟು ಅದ್ ಹಾಕ್ಬೇಕು ನಮ್ಗೆ. ಕೆಲವ್ರಿಗೆಲ್ಲ ದೇವಸ್ಥಾನಕ್ಕೆ ಹೋಗ್ಲೇಬೇಕು, ಹೋಗಲ್ ನಮಸ್ಕಾರ ಮಾಡಿ ಒಂದ್ ರೌಂಡ್ ಮಾಡಿ ಬಂದ್ರೆ ಇದು ದೈವ. ಅದು ಇದೆಲ್ಲವೂ ಸಾಧನೆನಾ? ಇಷ್ಟು ಸಾಕ? ಇಷ್ಟೆಲ್ಲವೂ ದೇವರನ್ನ ಪಡೆಯೋದಕ್ಕೆ ಇಷ್ಟಿಷ್ಟು ಸಾಕ? ಹಾಗಾಗಿ ಇಷ್ಟಕ್ಕೆ ಯಾವುದು ಆಗೋದಿಲ್ಲ. ಎಲ್ಲಾ ಮಹಾತ್ಮರ ಜೀವನವನ್ನ ನೋಡಿ, ಅವ್ರು ಏನೋ ಆ ಗುರುವಿನ ಹತ್ರ ಗುರುಗಳು ಸಿಗದೆ ಎಷ್ಟು ಪರದಾಟ ಮಾಡ್ತಿದ್ರು. ನಮ್ಗ್ ಹಂಗಿಲ್ಲ. ಗುರುಗಳು ಸಿದ್ದೇಶ್ವರ ಸ್ವಾಮೀಜಿಯವ್ರು ಸಿಕ್ಕವ್ರೆ ಅಂದ್ರೆ ಏನು? ಸದಾಶಿವ ಗುರುಗಳು ಸಿಕ್ಕವ್ರೆ ಅಂದ್ರೆ ಏನು? ಈಗ ಹೆಂಡತಿ ಸಿಕ್ಕಿದ್ದಾರೆ, ಮಕ್ಕಳು ಸಿಕ್ಕಿದ್ದಾರೆ ಅಂತ ಇದೀವೋ, ಅವ್ರಿಗೆ ಪೂರ್ತಿ ನಾವು ಅರ್ಪಿಸ್ಕೊಂಡಿದೀವೋ? ನನ್ನ ಇಡೀ ದೇಹ ಮನಸ್ಸು ಇಂದ್ರಿಯಗಳೆಲ್ಲ ಹೆಂಡತಿ, ಇಡೀ ದೇಹ ಮನಸ್ಸುಗಳೆಲ್ಲ ಗಂಡ, ಇಡೀ ದೇಹ ಮನಸ್ಸುಗಳೆಲ್ಲ ದುಡ್ಡು, ಇಡೀ ಎಲ್ಲವೂ ಅದಕ್ಕೆ ಅರ್ಪಿತ. ಇಲ್ಲಿ ಗುರುಗಳು ಮಾತ್ರ ಇವರೆಲ್ಲರೂ ಹೊರಗಡೆ, ಇವ್ರು ಒಳಗಡೆ ಎಲ್ಲ ಆಗ ತುಂಬಿ ತುಳುಕಾಡ್ತಿದ್ದಾರೆ. ಇವರೆಲ್ಲ ಏನ್ ಮಾತಾಡ್ಸಿದ್ರು ಇದೇ ವಾಸನ. ಎಲ್ಲಿ ಗುರುಗಳ ಹತ್ರ ಹೋಗ್ಲಿ, ಎಲ್ಲೋಗ್ಲಿ, ಎಲ್ಲೇ ಪ್ರವಚನ ಕೇಳಿ ಮುಗಿದ್ಮೇಲೆ ತಿರ್ಗಾ ಅದೇ ಕತೆ ಮಾತಾಡೋದು. ಎಲ್ಲಿ ದೇಹ ನಾನಲ್ಲ ಅನ್ನೋ ಕೇಳತ್ರನೇ, ಕೇಳಿದ ತಕ್ಷಣ ಮುಗಿದ ತಕ್ಷಣ ಅದೇ ಕತೆ, ಅದೇ ದೇಹಾದಿಗಳು, ಅದೇ ಹೆಂಡತಿ ಮಕ್ಳುಗಳು, ಯಾವ್ದನ್ನ ತಿಂದಿರ್ತೀವಿ ಅದೇ ತೆಗ್ತಿರ್ತೀವಿ ಎಲ್ಲಾ ಕಡೆ. ಆ ವಾಸನೆಗಳು ಏನು ನಮ್ಮನ್ನ ಆರಾಮ್ ಮಾಡುತ್ತಾವೆಲ್ಲ. ಎಲ್ಲಾ ಮಹಾತ್ಮರು ಹೇಳ್ತಿದಾರೆ, ಅದೇ ನಿನ್ನನ್ನ ದುಃಖಕ್ಕೀಡು ಮಾಡಿರೋದು, ಭವಬಂಧನಕ್ಕೆ ಉಂಟು ಮಾಡಿರೋದು. ಈಗೇನ್ ಈ ಜನ್ಮ ಬಂದಿದೆಯಲ್ಲ ಬಹಳ ಪುಣ್ಯದ ಜನ್ಮ ಅಂತ ತಿಳಿ. ಜ್ಞಾನವನ್ನ ಕೇಳ್ಬೇಕು ಅಂತ ಅನ್ಸಿದೆ. ಏನ್ ಸಿದ್ದೇಶ್ವರ ಸ್ವಾಮೀಜಿಯವರು ಬಂದ್ರು ಸರಿ, ಶತಮಾನದ ಸಂತರು, ಅವ್ರನ್ನ ದೊಡ್ಡವರನ್ನ ಮಾಡೋದ್ ಬೇಕಾಗಿಲ್ಲ. ಅವ್ರು ದೊಡ್ಡ ಮಹಾತ್ಮರೇ ಇದ್ದಾರೆ. ಅವ್ರನ್ನ ನಾನ್ ಆಗ್ಬೇಕಲ್ಲ. ಒಂದು ದಿನನಾದ್ರೂ ಹೋಗಿ ನಾವು ಅವ್ರನ್ನ ಕೇಳಿದ್ವ ನಾವು, ನಾನು ಬ್ರಹ್ಮಜ್ಞಾನಿ ಆಗ್ಬೇಕು ಗುರುಗಳೇ, ನಾನು ನಿಮ್ ಹಾಗ ಆಗ್ಬೇಕು. ಎಲ್ಲಾ ಋಷಿಗಳು ಉಪನಿಷತ್ತುಗಳೆಲ್ಲಾ ಹೇಳ್ತಿದ್ದಾರೆ, ನಾನು ಆತ್ಮವಸ್ತು, ನಾನು ಅಮೃತ ಪುತ್ರ ಅಂತ. ಆದ್ರೆ ನನ್ನ ಅನುಭವಕ್ಕೆ ಬರ್ತಿಲ್ಲ. ನನಗೆ ದೇಹಾದಿಗಳ ಅನುಭವ ಇದೆ. ಆದ್ರೆ ನೀವಿದ್ದೀರಾ, ನಿಮ್ಮ ಹತ್ರ ನಾನು ಆತ್ಮಜ್ಞಾನವನ್ನ ಪಡಿತೀನಿ. ನನಗೆ ದೇಹಾದಿಗಳು ಮೋಹ ಮಮಕಾರಗಳ ನನಗೆ ಕಾಡ್ತಿದೆ, ನೀವು ನನ್ನನ್ನ ಪಾರ್ ಮಾಡಿ ಅಂತ ಅವ್ರಲ್ಲಿ ಏನಾದ್ರು ಆಶ್ರಯ ಮಾಡಿದೀವ? ಹೋಗೋದು ನಮಸ್ಕಾರ ಮಾಡೋದು, ಇವತ್ ಬಹಳ ಚೆನ್ನಾಗಿತ್ತು, ಏನ್ ಚೆನ್ನಾಗಿ ಹೇಳಿದ್ರು ಅವ್ರನ್ನ ದೊಡ್ಡವರನ್ನಾಗ, ಈ ತರ ಎಲ್ಲೂ ನಾವು ಈ ಜಗತ್ತಲ್ಲಿ ನೋಡೇ ಇಲ್ಲ. ₹1 ಅವ್ರ ದುಡ್ಡು ಮುಟ್ಟಲ್ಲ, ಅವ್ರು ಮುಟ್ಟಲ್ಲ. ಸರಿ, ನಾನ್ ಮುಟ್ತಿದ್ದೀನಲ್ವಾ? ನನ್ನ ದೇಹ ಮನಸ್ಸು ಇಂದ್ರಿಯಾದಿಗಳಲ್ಲೆಲ್ಲಾ ದುಡ್ಡು ಎಲ್ಲಾ ಕಡೆ ಇದೆ, ನನ್ನ ಇಡೀ ದೇಹದಲ್ಲೆಲ್ಲ. ಹೇಗೆ ಅವೆಲ್ಲ ಕಡಿಮೆ ಆಗೋದು? ಅಂತ ಮಹಾತ್ಮರ ಹತ್ರ ಹೋದಾಗ ನಾವು ಕೇಳಿದ್ವು, ಆತ್ಮಚಿಂತನೆಗಾಗಿ ಬದುಕಿಟ್ವಾ? ಎಲ್ಲಾ ಮಹಾತ್ಮರು ನೋಡಿ, ಎಲ್ಲಾ ಗುರುಗಳ ಹತ್ರ, ನಮ್ಮ ಅಪ್ಪ ಅವ್ರಂತ ದೊಡ್ಡ ವಿರಾಗಿಗಳಿದ್ರು, ಅವ್ರಿಗೆ ಏನೋ ಅವಶ್ಯಕತೆ ಇಲ್ಲ, ಅವತಾರ ಪುರುಷರವ್ರು. ಗುರುವನ ಹತ್ರ ಎಲ್ಲಾ ಬಿಟ್ಟು ಬಂದ್ರಲ್ಲ. ಈಗ ನಮ್ಮಂಗೆ ವಿಷಯಾದಿಗಳೆಲ್ಲ ತಿರ್ಗಾ ತೊಡಗಿದ್ರಲ್ಲಿ, ಪರವಾಗಿಲ್ಲ, ನಾನೆಲ್ಲಾ ಗುರುಗಳ ಹತ್ರ ಇದ್ದೀನಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಆತ್ಮಜ್ಞಾನ ಪಡಿತೀನಿ ಅನ್ನೋದು ಇದೆಯಾ ಅಲ್ಲಿ? ಉಪನಿಷತ್ತುಗಳಲ್ಲಿ ಜಾಬಾಲ ಚಿಕ್ಕ ಹುಡುಗ, ಅವನು ಆ ಗುರುವಿನ ಹತ್ರ ಹೋಗ್ತಾರಲ್ಲ, ಏನು ಸತ್ಯದ ಬಯಕೆ ಕಾಡಲ್ಲಿ 10 ವರ್ಷ 12 ವರ್ಷ, ನಮಗೆ 70 ವರ್ಷ ಆದ್ರೂನು ಮನೆಯಿಂದ ಆಚೆ ಹೋಗ್ಬೇಕು ಅನ್ಸಲ್ಲ. ಮನೆಯಲ್ಲೇ ಕುತ್ಕೊಂಡೆ ಪ್ರವಚನ ಕೇಳ್ಬೇಕು, ಮನೇಲಿ ಕುತ್ಕೊಂಡೆ ಎಲ್ಲಾ ಮಾಡ್ಬೇಕು. ಬರೀ ಹೆಂಡತಿ ಮಕ್ಳದು ಅದೇ ಸಮಸ್ಯೆ, ಅವುಗಳನ್ನೇ ಮಾತಾಡೋದು, ಅದೇ ವಾಸನೆಗಳು. ತಿರ್ಗಾ ನಾನ್ ಹೇಳ್ತೀನಿ, ನಾನ್ ಬಹಳ ದೊಡ್ಡ ಸಾಧಕ, ನಾನ್ ಇಷ್ಟು ವರ್ಷದಿಂದ ಜ್ಞಾನ ಸಾಧನವನ್ನ ಮಾಡ್ತಿದ್ದೀನಿ. ಜ್ಞಾನ ನಿಷ್ಠೆ ಇರುವ ಲಕ್ಷಣನ ಇದು? ಈ ರೀತಿ ಇದ್ರೆ ಆತ್ಮಜ್ಞಾನ ಆಗೋದಿಲ್ಲ. ಒಳ್ಳೆಯ ಅವಕಾಶಗಳು, ಒಳ್ಳೆಯ ಸಮಯ ಬಂದಾಗ, ಗಾಳಿ ಬಂದಾಗ ತೂರ್ಕೋಬೇಕು ಅಂತಾರಲ್ಲ, ಅಂತ ಸಮಯ ಬಿಟ್ಟಾದ್ಮೇಲೆ ಯಾರು ಕಾಪಾಡ್ತಾರೆ? ಯಾರು ಜಗತ್ತಲ್ಲಿ ನಿನ್ನ ದುಃಖಕ್ಕೆ ಬರ್ತಾರೆ? ನಾನು ಎಲ್ಲರಿಗೂ ಈಗ ನಿಜಗುಂಡ್ರ ಜಯಂತಿಗೆ ಫೋನ್ ಮಾಡ್ತಿದ್ದೀನಿ. ಯಾರು ಅವಾಗ ಅಪ್ಪಾಜಿ ಇದ್ದಾಗ ಎಲ್ಲಾ ಬರ್ತಿದ್ದವ್ರೆಲ್ಲಾರುನು ವಯಸ್ಸಾಗಿದೆ. ಒಬ್ರಂತೂ ಅವ್ರಿಗೆ ಏನೂ ದುಡ್ಡಿನ ಕೊರತೆ ಇಲ್ಲ, ಕೋಟಿ ಇದೆ, ಏನೂ ಸಮಸ್ಯೆಗಳಿಲ್ಲ ಅವರಿಗೆ. ಅವ್ರ ದೇಹನೇ. ನನಗೆ ಪ್ರತಿದಿನ ನಾನು ಗುರುಗಳನ್ನ ಬೇಡ್ಕೊತಾ ಇದ್ದೀನಿ, ಗುರುಗಳೇ ನನ್ನನ್ನ ಇವತ್ತು ಸಾವು ಬರಂಗ್ ನನಗ್ ಮಾಡಿ. ಎಷ್ಟು ನೋವು ಅನುಭವಿಸ್ತಾ ಇರ್ಬೋದು ಅವ್ರು. ಈ ರೀತಿ ಅವ್ರೊಬ್ರಲ್ಲ, ನಾವು ಅನುಭವಿಸ್ತೀವಿ. ಬರೀ ಕೇಳ್ತೀವಿ, ಹೌದು ಅಂತೀವಿ. ಈ ರೀತಿ ದರ್ಶನ ಆಗಿಲ್ವಾ? ಕೇಳ್ಕೋ ಗುರುಗಳ ಹತ್ರ, ಬೇಡೋ ಅವ್ರ ಹತ್ರ, ಅಳು ಅವ್ರ ಹತ್ರ. ಯಾವ್ದ್ಯಾವ್ದಕ್ಕೋ ಜಗತ್ತಲ್ಲಿ ರಾಮಕೃಷ್ಣ ಪರಮಹಂಸರು ಅಂತಾರೆ,
ಯಾವುದೋ ಹೆಂಡತಿಗಾಗಿ ಕೋಟಿಗಟ್ಲೆ ಅಳ್ತಾನೆ, ಕೋಟಿ ಕೊಡ ಅಷ್ಟು ಅಳ್ತಾನೆ. ಎಲ್ಲಾರ ಮುಂದೆನೂ ಹೋಗಿ ಹೇಳ್ಕೊಂಡು ಬಿಕ್ಕಳಿಸಿ ಅಳ್ತಾನೆ. ಬರೀ ದೇಹ ಹೊರಗಡೆಯಿಂದ ಅಳೋದಲ್ಲ, ಮಾನಸಿಕವಾಗಿ ಅಳ್ತಿರ್ತಾನೆ. ಹಗಲಿರು ಯಾರು ಮಾತಾಡ್ಸಿದ್ರೆ ಏನ್ ಹೇಳೋದು? ನನ್ ಹೆಂಡ್ತಿಗ್ ಹುಷಾರಿಲ್ಲ, ನನ್ ಹೆಂಡ್ತಿ ನನ್ ಮಾತ್ ಕೇಳಲ್ಲ, ನನ್ ಹೆಂಡ್ತಿ ಹಂಗ್ ಇರುಳು ಅದಕ್ಕೆ ಕೊಡೆಗಟ್ಲೆ ನೀರ್ ಸುರಿಸ್ತಾರೆ. ದುಡ್ಡು ಇಲ್ಲ ಅಂತ ಎಷ್ಟು ಮನಸ್ಸು ದುಃಖಿಯಾಗಿದೆ, ಎಷ್ಟು ಅದಕ್ಕಾಗಿ ಅಳತ್ತೆ ಅದು. ಅದಕ್ಕೆಲ್ಲ ಅಳ್ತೀನಿ. ಕಾಮಿನಿ, ಕಾಂಚನ, ಕೀರ್ತಿಗಾಗಿ ಇಡೀ ಬದುಕೆಲ್ಲ ಅದಕ್ಕೆ. ನನ್ ಇಡೀ ಬದುಕೆಲ್ಲ ಸುಮ್ನೆ ಇದನ್ ಮೇಲೆ ತೇಲಿಸ್ತಾ ಇದ್ದೀನಿ. ಆದ್ರೆ ಎಲ್ಲರಿಗೂ ನಾನು ಜಗತ್ತಲ್ಲಿ ಹೇಳ್ಕೋಬೇಕು, ನಾನ್ ದೇವ್ರ ಸಾಧನೆ ಮಾಡ್ತಾ ಇದ್ದೀನಿ, ನಾನ್ ಬಹಳ ಸತ್ಸಂಗ ಮಾಡ್ತೀನಿ, ಬಹಳ ದೊಡ್ಡ ಸಾಧಕ ನಾನಿದ್ದೀನಿ ಅಂತ ತೋರ್ಸ್ಕೋಬೇಕು ಅಂತ. ಒಳಗಡೆ ಏನಾದ್ರು ಹೋಗಿದ್ಯಾ, ಅದು ಒಂದು ಸ್ವಲ್ಪನಾರು ಹೋಗಿರೋನ್ ಆರಾಮ್ ಇರಕ್ ಆಗೋದಿಲ್ಲ. ಮಾಮೂಲಿ ಎಲ್ಲರಂಗೂ ಅವ್ನ್ ಬದುಕಕ್ ಸಾಧ್ಯನೇ ಇಲ್ಲ. ಅವನೊಳಗೆ ಪರಿವರ್ತನೆ ಆಗತ್ತೆ. ಇಡೀ ಮನೆಯಲ್ಲಿ ಅವ್ನ್ ಪ್ರತ್ಯೇಕ ಕಾಣಿಸ್ತಿರ್ತಾನೆ. ಅವ್ನ್ ಇವ್ರ ಯಾರ ಮಾತಿಗೂ ಲಕ್ಷ್ಯ ಕೊಡೋದಿಲ್ಲ. ಅವ್ನ್ ಇವ್ರಂಗ್ ಇರೋದಕ್ ಸಾಧ್ಯನೇ ಇಲ್ಲ. ನಾವು ಆ ರೀತಿ ಎಲ್ಲಾರ ಜೊತೆನೂ ಹೊಂದ್ಕೊಂಡ್ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲ ನಿನ್ ಮೋಹ ಮಮಕಾರ ಇರೋದಲ್ಲಿ. ಹಾಗಾಗಿ ಬಿಟ್ಟು ಹೋಗು ಅಂತ ಹೇಳ್ತಿಲ್ಲ, ಸ್ವಲ್ಪ ವಿವೇಕ ಮಾಡು, ನಿತ್ಯ ಅನಿತ್ಯದ ದರ್ಶನ ಮಾಡು. ಆ ಮೂರಕ್ಕೋಸ್ಕರ ಏನ್ ಅಳ್ತೀಯಲ್ಲ ಅದನ್ ಗುರುವಿಗಾಗಿ ಅಳು. ನಿನಗೇನು ಹೊಳಿತಿಲ್ಲಲ್ಲ, ಅದ್ರಿಂದ ಆಚೆ ಬರಕ್ ಆಗಲ್ಲ, ಗುರುಗಳ ಹತ್ರ ಅಳು, ಕೇಳು, ಅವರನ್ನ ಪ್ರಾರ್ಥನೆ ಮಾಡು. ಗುರುಗಳು ದೊಡ್ಡ ಕರುಣಾಳು, ಅವ್ರಿಗೆ ಯಾವ ದೊಡ್ಡ ವಿಷಯಗಳು. ಆದ್ರೆ ನನ್ಗೆ ಅಳ್ಬೇಕು ನನಗ್ ಸಮಸ್ಯೆನೇ ಅನ್ಸಿಲ್ಲ. ನನಗೆ ಸಂಸಾರ ಸಮಸ್ಯೆ ಅನ್ಸಿದ್ರೆ ಅವ್ರ ಹತ್ರ ಹೋಗ್ಬೋದು ಅನ್ಸುತ್ತೆ. ಒಂದೊಂದ್ಸಲಿ ಮಕ್ಳುಗಳ ಬೈದಾಗ, ಯಾವ ಮಕ್ಳು ಇವ್ರನ್ ಕಂಡ್ರೆ, ತಂದೆ ತಾಯಿ ಕಂಡ್ರೆ ಹೆದರ್ತಿರ್ತಾರೆ, ಮಾಡ್ತಿರ್ತಾರೆ, ಮುಂದೆ ಅವರೇ ಅಪ್ಪ ಅಮ್ಮನ ಬೈತಾರೆ. ಅದು ಏನು ಎಷ್ಟು ನೋವಾಗತ್ತೆ ಅಂದ್ರೆ ಅವರಿಗೆ. ಆದ್ರೂ ಅವ್ರಿಗೇನು ಅನ್ಸಲ್ಲ, ಆದ್ರೂ ಅವಮಾನ ಅನ್ಸಲ್ಲ. ಹೊರಗಡೆ ಅವ್ರು ಏನಾರು ಅಂದ್ರೆ ಮಾತ್ರ ಬಹಳ ಅವಮಾನ ಅನ್ಸುತ್ತೆ. ಮಗ ಮಕ್ಳು ಎಲ್ಲಾರುನುವೆ ನಿನ್ಗೇನು ಗೊತ್ತಾಗಲ್ಲ, ಯಾಕೆ ಹಿಂಗ್ ಮಾಡ್ತಿದ್ಯಾ, ವೇಸ್ಟ್, ನೀನ್ ನನಗ್ ಸರಿಯಾಗಿ ಸಾಕಿದ್ರೆ ನಾನ್ ಯಾಕೆ ಹಿಂಗ್ ಬದುಕ್ತಿದ್ದೆ. ಬರೀ ಕೊನೆವರೆಗೂ ಬೈತಾರೆ, ಅವ್ರ ಪ್ರಾಣ ಹೋಗೋವರೆಗೂ ಬೈತಿರ್ತಾರೆ. ಆದ್ರೂ ನನ್ ಮಗ ಅವನು ಗೊತ್ತಾಗಲ್ಲ ಅಂತಾನೇ ಇರ್ತೀನಿ. ಎಷ್ಟು ಮಮಕಾರದ ಇರ್ಬೋದದು, ಎಷ್ಟು ಆ ಮಮಕಾರ ಇರ್ಬೋದದು. ಕೊನೆಗೆ ಅದೇ ಮಮಕಾರದಲ್ಲೇ ಹೋಗ್ತೀನಿ. ಅಷ್ಟೆಲ್ಲ ಅವ್ರೆಲ್ಲಾರು ದ್ವೇಷ ಮಾಡಿ, ಮನೆಯವ್ರೆಲ್ಲಾರು ಮಾಡಿದ್ರು ಕೊನೆಗೆ ಅವ್ರಿಗೆ ದುಡ್ಡು ಬರೆಯೋದ್ ನಾನು, ಅವ್ರಿಗೆ ಆಸ್ತಿ ಪಾಸ್ತಿಗಳನ್ನ ಮಾಡೋದು ನಾನು. ಎಲ್ಲಾರ್ಗು ಹೇಳ್ಬೋದು ನನ್ ಮಗ ಅಷ್ಟ್ ಕೆಟ್ಟವ್, ನನ್ ಹೀಗೆ ಅಲ್ಲ. ಬಾಕಿಯವ್ರಿಗೆ ಏನಾರು ಆಶ್ರಮಕ್ಕೆ ಗುರುಗಳು ಯಾವ್ದಾರು ಕೊಡ್ತಾರ ಅದನ್ನ? ಇಲ್ಲ. ಕೊನೆಗೆ ಅದೇ ಮಗನ್ಗೆ ಯಾರು ಅವನಿಗೆ ಏನು ಬದುಕಕ್ಕೆ ಬಿಡಲ್ಲ ಅನ್ನಷ್ಟು ಏನ್ ಹಿಂಸೆ ಕೊಟ್ಟಿರ್ತಾರ ಅಂತ ಮಕ್ಳಿಗೆ. ಇಷ್ಟೊಂದು ಮೋಹ ಮಮಕಾರ ಇರೋರಿಗೆ ಜ್ಞಾನ ಚಿಂತನೆ ಎಲ್ಲಿ ಒಳಗೋಗುತ್ತೆ? ಜ್ಞಾನದ ಚಿಂತನ ಏನ್ ಆತ್ಮಜ್ಞಾನ ಪಡೆಯೋದು ಅಪರೂಪಕ್ಕೆ. ಯಾವನೋ ಒಬ್ಬ ಗುರು ಬೋಧನೆ ಗ್ರಹಿಸಿ ಇಡೀ ಜಗತ್ತಲ್ಲಿ ಯಾರಿಗೋ ಒಬ್ರಿಗನ್ಸೋದದು. ಆ ರೀತಿ ಅನ್ಸೋವನಿಗೆ ಗುರುಗಳ ಬೋಧನೆ ಅವಾಗ ಅವರಿಗೆ ಪರಿಣಾಮ ಪ್ರಾರಂಭ. ನೀನ್ ಇನ್ನೂ 40 ವರ್ಷ ಇದೇ ಗ್ರಂಥವನ್ನ ಕೇಳು, ಅದನ್ನ ಪೂಜೆ ಮಾಡು, ಬಹೆಟ್ ಮಾಡು, ಯಾರ್ಯಾರು ಕೇಳ್ತಾರೋ ಅವ್ರ ಮುಂದೆ ಎಲ್ಲ ಇದನ್ನ ಆ ಸಂದರ್ಭಕ್ಕೆ ಯಾವ್ದೋ ಸೂತ್ರಗಳು ಬೇಕು, ಆ ಸಂದರ್ಭಕ್ಕೆ ಸೂತ್ರಗಳನ್ನೆಲ್ಲ ಹೇಳಿ ಬಹಳ ದೊಡ್ಡ ನಾನು ಸಾಧಕ ಅನಿಸು. ಒಳಗಡೆ ಒಂದು ಚೂರು ಏನು ಹೋಗಿರಲ್ಲ, ದೇಹದ್ದು ಮನಸ್ಸೊಂದು ಇಂದ್ರಿಯ ಯಾವ್ದು ಒಂದು ದುಃಖ ಹೋಗಿರಲ್ಲ. ಹೋಗಿದೆ ಏನೋ ನನಗಾಗಿದೆ ಅಂತ ಭ್ರಮೇಲಿ ಇರ್ತೀಯ. ಏನಾದ್ರೂ ನನಗೇನು ಆಗಿಲ್ಲ ಅಂತಿದ್ರೆ ನೀನು ತಿಳ್ಕೊ, ದೇಹ ಆರಾಮಿದೆ, ಏನೋ ಸಶಕ್ತವಾಗಿದೆ, ಅದಕ್ಕೆ ಆರೋಗ್ಯ ಚೆನ್ನಾಗಿದೆ, ಅದಕ್ಕೆ ನಿನಗೆ ದೇಹ ಬಾನ ಇಲ್ಲ. ದೇಹ ನಾನಲ್ಲ ಅಂದಿರೋದ್ರದ್ದಲ್ಲ, ದೇಹ ಆರಾಮಿದೆ. ಮನಸ್ಸು ಎಲ್ಲ ಬಹಳ ದುಃಖ ಇಲ್ಲ ಅಂದ್ರೆ ಎಲ್ಲ ಹೆಂಡತಿ ಮಕ್ಕಳು ದುಡ್ಡು ಗಿಡ್ಡು ಎಲ್ಲ ಸ್ವಲ್ಪ ಏನೋ ಪುಣ್ಯದಿಂದ ಒದಗ್ ಬಂದಿದೆ, ಅದಕ್ಕೆ ಚೆನ್ನಾಗ್ ಅನಿಸ್ತಿದೆ. ಇದ್ರಲ್ಲಿ ಏನೋ ಜ್ಞಾನ ಇಲ್ಲ. ಅವುಗಳ ಹೊರಗಡೆ ಅವೆಲ್ಲ ಸರಿ ಇರೋದ್ರಿಂದ ನಿನ್ಗೆ ಯಾವ್ದೋ ಒಂದ್ ಭ್ರಮೆಯಿಂದ ಅನಿಸ್ತಿದ್ಯಾ ನಾನ್ ಬಹಳ ದೊಡ್ಡ ಸಾಧಕ ಇದ್ದೀನಿ ಅಂತ. ಇಲ್ಲ, ಅವುಗಳಲ್ಲಿ ವ್ಯತ್ಯಾಸ ಆಗತ್ತೆ. ಅದ್ ಇರೋದೇ ಕರ್ಮದಾದಿಂದಲಿದೆ. ಅವೆಲ್ಲವೂ ವ್ಯತ್ಯಾಸ ಆಗೋದೆ. ಈ ರೀತಿ ತಿಳಿದು ಯಾರು ಆತ್ಮಜ್ಞಾನದ ಕಡೆ ಲಕ್ಷ್ಯ ಕೊಡ್ತೀವಿ ಅವರಿಗೆ ಈಗ ನಿಜಗುಣರ ಗ್ರಂಥ ಆಗ ಜ್ಞಾನದ ಉತ್ಕರ್ಷ ಗೊತ್ತಾಗುತ್ತೆ. ಜ್ಞಾನ ಅಂದ್ರೆ ಎಷ್ಟು ಮಹತ್ವ ಅಂತ. ನನಗಿದು ದುಃಖನೇ ಅಂತಾನೆ ಗೊತ್ತಾಗಿಲ್ಲ, ಇನ್ ಪರಿಹಾರಕ್ಕೆ ಯಾಕೆ ಹುಡುಕಾಡ್ತೀನಿ? ನನಗೆ ದುಡ್ಡು ಬೇಕು, ನನಗೆ ಅದು ಅವಶ್ಯಕತೆ, ಹೆಂಡತಿಯ ಅವಶ್ಯಕತೆ, ಮೋಹ ಮಮಕಾರಗಳ ಅವಶ್ಯಕತೆ, ಮಕ್ಕಳ ಅವಶ್ಯಕತೆ, ನಾನೇ ನೋಡ್ಕೋಬೇಕು ಕುತ್ಕೊಂಡು. ನನಗೆ ಪುರ್ಸೊತ್ತೆ ಬಿಡಲ್ಲ ಇವುಗಳೆಲ್ಲ. ಒಂದು ದಿನ ಸುಮ್ನೆ ನಾನೇ 10 ನಿಮಿಷ ಆರಾಮ ಕುತ್ಕೊಂಡು ನನ್ ಮನಸ್ಸಿಗೆ ಏನ್ ಬೇಕಾಗಿದೆ, ನನ್ ಮನಸ್ಸು ಯಾವ್ದಕ್ ದುಃಖ ಆಗಿದೆ, ನನ್ ಮನಸ್ಸು ಯಾವ್ದಕ್ ಸಿಗಾಕೊಂಡಿದೆ ನೋಡಕ್ಕೆ ಪುರ್ಸೊತ್ತಿಲ್ಲ. ಇಲ್ಲಿ ಬರೀ ಇವ್ರು ಕೇಳೋದು ಮಾಮೂಲಿ ಕೇಳತ್ತರ, ಅದೊಂದು ರೂಢಿ ಆಗಿರುತ್ತೆ. ಅದು ಕೇಳಲಿಲ್ಲ ಅಂದ್ರೆ ಏನೋ ಒಂದ್ ಪಾಪ ಪ್ರಜ್ಞೆ. ಪ್ರವಚನಕ್ಕೆ ಹೋಗ್ಲಿಲ್ಲ, ಒಟ್ಟು ಪ್ರವಚನದ ರೂಮ್ ಬಾಕ್ಲಾರು ಮುಟ್ಬಿಡ್ ಬರೋದು, ಅದೊಂದು ಚಟ ಬಿದ್ದಿರುತ್ತದು. ಹಿಂಗೆ ಸಾಧಕ ಹಿಂಗಿರ್ತಾನ, ಅವನಿಗೆ ಅಂತರಂಗದ ಬಯಕೆ ಮೋಕ್ಷತ್ವ ಹೇಗಿರುತ್ತ ಅವನಿಗೆ ಇಡೀ ಜಗತ್ತು ಏನಿಲ್ಲ ಅವನಿಗೆ.
ಅಜಹರಿ ಪದವಿಗಳಿಂದವುದೇನು. ಬ್ರಹ್ಮ ಏನು ಸ್ವರ್ಗಾದಿಗಳ ಏನಿದೆಯಲ್ಲ ಅದು ಸಹ ಅವನಿಗೆ ಏನು ಬೇಕಾಗಿಲ್ಲ. ಯಾಕೆ ಅಷ್ಟು ದರ್ಶನ ಆಗಿದೆ ಅವನಿಗೆ. ಅಜಹರಿ ಪದವಿಗಳಿಂದಹುದೇನು ನಿಜ ಸುಖಮಿಲ್ಲದೊಡವರಿಂದೇನು ಕಂಡಾಕ್ಷಣ ರಮಣೀಯವೆಲ್ಲ. ಯಾವ ಮಹಾತ್ಮರು ನಮ್ಮನ್ನ ದಾರಿ ತಪ್ಪಿಸ್ಬೇಕು, ನಿಮ್ಮನ್ನ ಏನೋ ಮಾಡ್ಬೇಕು ಅಂತ ಏನು ಇಲ್ಲ. ಸುಮ್ನೆ ಸುಮ್ನೆ ದುಃಖ ಪಡ್ತಿದ್ಯಾ, ಮತ್ ಇಲ್ಲೇ ಪಡೋದು ಅಲ್ಲ, ಇನ್ನ ಜನ್ಮಾದಿಗಳದೊಂದು ದೊಡ್ಡ ಸಮುದ್ರ ರಾಶಿ ಅದು. ಅಲ್ಲಿ ಹೋಗಿ ನೀನು ಅದ್ರೊಳಗಡೆ ಹೋಗಿ ಸೇರಿದ್ರೆ ಏನಾಗ್ತೀಯ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೂ ಏನು ಮಾಡಕ್ ಆಗಲ್ಲ. ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನಿನ್ನ ಮುಂದಿನ ಜನ್ಮ. ಈಗ ಬಹಳ ಚೆನ್ನಾಗಿ ನಾನು ಇಲ್ಲೆಲ್ಲಾ ಕೇಳಿದೀನಿ, ಮುಂದೆ ಒಳ್ಳೆ ಜನ್ಮ ಬರುತ್ತೆ ಅನ್ಕೋಬೇಡ. ಯಾವ್ದು ತೀವ್ರವಾದ ಕರ್ಮ ಇರುತ್ತಲ್ಲ ಆ ಜನ್ಮ ಕೊಟ್ಟೋಗ್ತೀವಿ. ಪ್ರಾಣಿ ಜನ್ಮ, ಪಕ್ಷಿ ಜನ್ಮ, ಮರ ಗಿಡ ಬೆಟ್ಟಗಳು. ಅದ್ರಲ್ಲಿ ಹಿಂದೆ ಎಲ್ಲ ಹೇಳಿದ್ರಲ್ಲ, ಮರ ಗಿಡ ಬೆಟ್ಟಗಳೆಲ್ಲ ಆದ್ರೆ ಬಹಳ ವರ್ಷಗಳು ತಗೊಳುತ್ತೆ ವಾಪಸ್ ಜನ್ಮ ಬರೋದಿಕ್ಕೆ. ಅಂತ ಜನ್ಮ ಕೋಟಿ ಜನ್ಮದ ಪುಣ್ಯ ಮನುಷ್ಯ ಜನ್ಮ ಬಂದಿದೆ. ಆತ್ಮಜ್ಞಾನಕ್ಕಾಗಿ ಅದನ್ನ ಮೀಸಲಾಗಿಟ್ಟಿಲ್ಲ ಅಂದ್ರೆ ತಗೊಂಡೇನ್ ಮಾಡೋದು? ಜಗತ್ತಲ್ಲಿ ನೀನ್ ಏನಾದ್ರೂ ವೈಭವ ಆಗಿರ್ಲಿ, ಏನಾದ್ರೂ ದೊಡ್ಡದಾಗಿರು, ಶಾಸ್ತ್ರವನ್ನ ಹೇಳು, ಎಲ್ಲವನ್ನು ಕಲ್ತಿರು, ಎಲ್ಲಾ ಮಾಡು, ನನಗೆ ಏನೂ 3 ಕಾಸಿಗೆ ನನ್ನ ಬದುಕಿಗೆ 3 ಕಾಸಿಗೆ ಬರೋದಿಲ್ಲ. ಬದುಕೇ ಬೇರೆ ಇದೆ, ಹೊರಗಡೆಯ ತಿಳುವಳಿಕೆ ಜ್ಞಾನವೇ ಬೇರೆ ಇದೆ. ಎಷ್ಟೆಷ್ಟು ನಾನು ಹೊರಗಡೆ ಇವುಗಳನ್ನೆಲ್ಲ ಬಳಸ್ತೀನಿ ಅಷ್ಟು ನಾನು ದುಃಖಿ ಆಗ್ತೀನಿ. ಮತ್ತ ಅವುಗಳ ವಾಸನೆಗಳು ವಿಪರೀತ ಆಗುತ್ತೆ. ಆ ವಾಸನೆಗಳಿಂದ ತಿರ್ಗಾ ಪುನಃ ಅದ್ರಲ್ಲೇ ಅದೇ ಚಿಂತನ ತತ್ಕಥ, ಅದೇ ಚಿಂತನ ಮಾಡೋದು, ಅದೇ ವಾಸನ, ಅದೇ ಇದ್ರಲ್ಲಿ ಹಂಗೆ ದುಃಖಿ ಆಗೋದು, ಬೆಳಗಿಂದ ರಾತ್ರಿವರೆಗೂ ಅದೇ ಮಾಡೋದು ನಾನು. ಹೊಸದೇನಿದೆ? ಎಲ್ಲಾರು ಅದಕ್ಕೆ ಮಹಾತ್ಮರು ಅವರೆಲ್ಲ ಹೇಳ್ತಿರ್ತಾರೆ, ದಿನಾ ಅದೇ ಹೆಂಡತಿಯ ಮುಖ, ದಿನಾ ಅದೇ ಮಕ್ಕಳ ಮುಖ, ದಿನಾ ಅದೇ ದುಡ್ಡು. ಹೊಸದೇನಿದೆ ಅದ್ರಲ್ಲಿ? ಹುಟ್ಟದಾಗಿಂದ ಹಿಡಿದು ನೀನ್ 70-80 ವರ್ಷ ಏನಿದೆಯಲ್ಲ, ದಿನ ಅದೇ ಮುಖಗಳೇ ತಾನೆ. ದಿನ ಅದೇ ಒಂದು ದಿನ ಬೇಜಾರ್ ಅನ್ಸೋದೇ ಇಲ್ವಲ್ಲ. ಅದೇ ಪ್ರವಚನ ಬೇಜಾರ್ ಅನ್ಸುತ್ತೆ. ದಿನ ಏನ್ ಕೇಳೋದು? ಇವತ್ ದಿನ ಅದೇ ಹೇಳ್ತಿರ್ತಾರೆ ತಾನೆ, ನಾಳೆನೂ ಅದೇ ತಾನೆ ಹೇಳೋದು. ಪ್ರವಚನ ಹಂಗನ್ಸುತ್ತೆ, ದಿನ ಅದೇ ಹೇಳ್ತಾರೆ ಅಂತ. ಸಂಸಾರ ಮಾತ್ರ ದಿನ ಅದೇ ಮಾಡ್ತಿದೀನಿ ಅಂತಾನೆ ಅನ್ಸ್ತಿಲ್ಲ. ಈ ರೀತಿ ಮನಸ್ಥಿತಿನೇ ಬರ್ದೆ ಮುಂದೆ ಸಾಧನೆ ಹೆಂಗೆ ಸಾಗತ್ತೆ? ಮೊದಲು ಈ ಮನಸ್ಥಿತಿ ಬಾ, ಆಗ ನಿನಗೆ ಜ್ಞಾನದ ಉತ್ಕರ್ಷ ಎಷ್ಟು ಅಂತ ಗೊತ್ತಾಗತ್ತೆ. ಮೊದಲು ಇವುಗಳಿಂದ ಬಿಡುಗಡೆ ನನಗ್ ಬೇಕು ಅಂತ ಯಾವಾಗ ನನಗೆ ಇದು ದುಃಖ ಅಂತ ಅನ್ಸತ್ತೆ, ಇವುಗಳಿಗೆ ಏನೂ ಅಸ್ತಿತ್ವ ಇಲ್ಲ, ಸುಮ್ನೆ ನಾನ್ ಮೋಹ ಮಮಕಾರದಿಂದ ದೇಹ ನಾನ್ ಹೊರಗಡೆನೆ ವಿಪರೀತ ಹೊರಟೋಗಿದ್ದೀನಿ, ಅದೆಲ್ಲದಕ್ಕಿಂತ ದೇಹದ ಮೇಲೆ ನಿಂತಿದೆ ಇದೆಲ್ಲ. ಈ ದೇಹ ನಾನು ಇದೆಯಲ್ಲ, ಈ ದೇಹದಷ್ಟು ದುಃಖ ಇನ್ಯಾವುದೂ ಇಲ್ಲ ಜಗತ್ತಲ್ಲಿ. ಅತಿ ದುಃಖ ಸಾಗರ ತನುರುಜೆ ಆಗರ, ಅತಿ ದುಃಖ ಸಾಗರ ಅದು. ಅದಿರೋದೇ ಸ್ವಭಾವ ಅದ್ರದ್ದು. ಅದೇನ್ ಸ್ವಭಾವ ಇದೆ ಅದ್ರಂಗ ನಡೀತಿದೆ. ಅದನ್ನ ನಾನು ಅಂತ ಏನ್ ವಿಪರೀತ ಮಾಡ್ಕೊಂಡಿದ್ಯಲ್ಲ, ಅದ್ ಸುಮ್ನೆ ಮೇಲ್ಮೇಲೆ ತೇಲಾಡಿದ್ರೆ ಆಗೋದಿಲ್ಲ. ಮೇಲ್ ಕೇಳಿ ಬುದ್ಧಿವಂತಿಕೆಯಿಂದ ಇವುಗಳನ್ನೆಲ್ಲ ಹೇಳಿದ್ರು ಆಗೋದಿಲ್ಲ. ಅಂತರಂಗದಲ್ಲಿ ಹೋಗ್ಲೇಬೇಕು, ಅಂತರಂಗದ ಸಾಧನೆ ಆಗ್ಲೇಬೇಕು, ಗುರುಭಕ್ತಿ ಮಾಡ್ಲೇಬೇಕು. ಪರಮಾತಾನೆಂಬುದನ್ನರಿಯಬೇಕು, ಅದನ್ನರಿಯಬೇಕಾದರೆ ಗುರು ಬೇಕು. ಗುರು ದೊರೆಯಲ ತನ್ನ ಚರಣದೊಳಗೆ ತನ್ನ ಶಿರವನ್ನು ಮರೆಸಾದಿಟ್ಟಿರಬೇಕು. ಇನ್ನ ಜಗತ್ತಿನ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಇವ್ನ್ ಹೆಂಗಿರ್ತಾನೆ, ಇವ್ನ್ ಹೆಂಗೆ ಶಿಷ್ಯ ಆಗಕ್ ಸಾಧ್ಯ ಇದೆ? ಗುರುಗಳ ಹತ್ರ ಹೋದವನು ಪುನಃ ವಾಪಸ್ ಅವ್ರ ಕತೆ, ಇವ್ರ ಕತೆ, ಆ ಕತೆ, ಈ ಕತೆ ಮಾತಾಡ್ಕೊಂಡು ಆರಾಮ ಮಾಡ್ಕೊಂಡು ಆತ್ಮಚಿಂತನ ಮಾಡ್ತೀನಿ ಹೇಗಿದೆ? ಮನಸ್ಸಿಗೆ ಏಕಾಗ್ರತೆ ನಾ ಚಿಂತನ ಮಾಡಕ್ ಪುರ್ಸೊತ್ತಾದ್ರೂ ಎಲ್ಲಿ ಸಿಗತ್ತೆ? ಹೊರಗಣ ವಿಷಯದ ಚಿಂತೆಯನ್ನುಳಿದು ಬರಿಗತ ಗೋಷ್ಠಿಗಳನ್ನೆರೆ. ಹೊರಗಡೆ ಚಿಂತನೆ ಬಿಡ್ಲೇಬೇಕು, ಬರಿಗತ ಗೋಷ್ಠಿಗಳನ್ನ ಬಿಡ್ಬೇಕು. ಇವುಗಳನ್ನೆಲ್ಲ ಬರೀ ಮಾತಾಡ್ತಾ ಇರ್ತೀವಿ, ಅವಳನ್ನೆಲ್ಲ ಬಿಡ್ಲೇಬೇಕು. ಬಿಡ್ಲಿಲ್ಲ ಅಂದ್ರೆ ಸಾಧಕ ಆಗೋಕ್ ಸಾಧ್ಯನೇ ಇಲ್ಲ. ಯಾವಾಗ ಅವ್ರ ಜೊತೆ ಎಲ್ಲಾ ಮಾತಾಡ್ತಿರ್ತೀನಿ, ಎಲ್ಲಾ ಅಂತವ್ರ ಜೊತೆ ಸೇರ್ತೀನಿ, ಮೋಹ ಮಮಕಾರಗಳಿಗೆ ಅವುಗಳಿಗೆಲ್ಲ ತುಪ್ಪ ಸುರಿದಂಗೆ. ಅದೆಲ್ಲ ಬೆಂಕಿಗೆ ತುಪ್ಪ ಸುರಿದಂಗೆ. ನಾವ್ ಎಷ್ಟೆಷ್ಟು ಪ್ರಾಪಂಚಿಕರ ಸಹವಾಸ ಮಾಡ್ತೀವಿ, ಅಂತವ್ರ ಮಾತು ಕೇಳ್ತಿರ್ತೀವಿ. ಪ್ರಾಪಂಚಿಕ ವಿಷಯಗಳಿಗೆ ಇನ್ನೂ ಅವುಗಳಿಗೆಲ್ಲ ಸ್ಫೂರ್ತಿ ಆದಂಗೆ. ನಾನ್ ಹೇಗೆ ಸಾಧಕ ಆಗಕ್ಕಾಗತ್ತೆ? ಆಗ್ಲೇ ನನ್ನ ಆಯುಷ್ಯ ತೀರ್ತಾ ಬಂದಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನ್ ವಯಸ್ಸಾದ್ಮೇಲೆ ಹೋಗ್ಬೇಕು ಅಂತಿಲ್ಲ. ಯಾವಾಗ ಬೇಕಾದ್ರೂ ಅದು ಅನಿತ್ಯ ಇದೆ ಬದುಕು. ಏನೋ ಚೈತನ್ಯ ಇರೋವರೆಗೂ ಬಹಳ ನಾನು ತುಂಬಾ ಹಾರಾಡೋದು, ಮಾತಾಡೋದು, ಕೇಳೋದು ಹಂಗೆ ನಾನು ಬುದ್ಧಿವಂತ. ನಾನು ಒಂದೇ ಕ್ಷಣ ಸಾಕು, ಒಂದೇ ಒಂದು ಪೆಟ್ಟು ಸಾಕು, ಏನಾದ್ರು ಬಿದ್ರೆ ಸಾಕು, ಬುದ್ಧಿ ಮರವೇ ಆಯ್ತು. ಇಷ್ಟ್ ಕೇಳಿದ್ದು ಮಾಡಿ ಇನ್ ಮುಗಿದೇ ಜೀವನನೇ ಮುಗೀತು. ಏನೋ ಒಂದ್ ಪೆಟ್ಟು ಬಿತ್ತು, ಎದಳಕ್ಕಾಗ್ಲಿಲ್ಲ, ಮಾಡಕ್ಕಾಗ್ಲಿಲ್ಲ, ಮನೆಯಲ್ಲಿ ಆದೆ, ನಾನು ಪರಾಧೀನಾದೆ. ಏನ್ ಮಾಡ್ತೀಯಾಗ? ಅವಾಗ ಯಾವ ಶಾಸ್ತ್ರ? ಅವಾಗ ದೇಹ ನಾನಲ್ಲ ಅಂತ ಹೇಗನ್ನೋದು? ಎಲ್ಲವೂ ಚೆನ್ನಾಗಿದ್ದಾಗ, ದೇಹ ಇಂದ್ರಿಯಗಳಿದ್ದಾಗ, ಗುರುವಿನಲ್ಲಿ
ಬೇಡ್ಬೇಕು, ಅವ್ರ ಹತ್ರ ಅಳ್ಬೇಕು. ಆಗ ನಮಗೆ ಆ ದರ್ಶನ ಆಗಿಲ್ಲ ಅಂದ್ರೆ ಅವ್ರನ್ನೇ ಪ್ರಾರ್ಥನಾ ಮಾಡ್ಬೇಕು. ನನಗೆ ದೋಷ ದರ್ಶನ ಆಗ್ತಿಲ್ಲ, ನನಗೆ ಇವರೆಲ್ಲರೂ ಸತ್ಯ ಅನಿಸ್ತಾರೆ, ನನಗೆ ಮೋಹ ಮಮಕಾರದಲ್ಲಿ ಮುಳುಗಂಗೆ ನನಗ್ ಮಾಡ್ಬೇಕು ಅಂತ ನನ್ಗ ಅನ್ಸತ್ತೆ, ನನ್ಗೆ ಅದರಿಂದ ಬಿಡುಗಡೆ ಆಗ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ಗುರುಗಳ ಬಿಟ್ಟು ಯಾರೂ ಜಗತ್ತಲ್ಲಿಲ್ಲ. ಅಷ್ಟು ಶ್ರದ್ಧೆಯಿಂದ ಅವ್ರನ್ನ ಮಾಡಿದ್ರೆ ಆಗ ಈ ಚಿಂತನ ಪ್ರಾರಂಭ ಆಗತ್ತೆ, ಅನಿತ್ಯದ ದರ್ಶನ ಆಗತ್ತೆ. ಅನಿತ್ಯದ ದರ್ಶನ ಆದ್ರೆ ಜ್ಞಾನದ ಮಹತ್ವ ತಿಳಿಯುತ್ತೆ. ಇಲ್ಲ ಅಂದ್ರೆ ಇವುಗಳನ್ನ ಬರೀ ಅರ್ಥ ಮಾಡಿ, ಶಬ್ದ ಮಾಡಿ, ಹೇಳಿ ಮಾಡಿ ಹೋಗ್ಬೋದು. ನನ್ನ ಒಳಗಡೆ ಯಾವ ದುಃಖನೂ ಹೋಗಲ್ಲ, ಯಾವ್ದು ಒಂದು ಸಣ್ಣದೂ ಹೋಗೋದಿಲ್ಲ. ಏನ್ ಸಾಮಾನ್ಯ ಇದೆಯಾ ಒಳಗಡೆ, ಘನತರ ಕರ್ಮಂಗಳ ಕಾಲಾಟ, ಜನನ ಜರ ಮರಣದ ಕೊರಚಾಟ, ಎಷ್ಟಿದೆ ಇವುಗಳೆಲ್ಲಾನು. ಇಷ್ಟೆಲ್ಲ ಇಟ್ಕೊಂಡು ಆರಾಮ್ ಇರ್ತಿರಲ್ಲ, ಹೇಗೆ ಹೇಳ್ತಿದ್ರು ನಮ್ಮ ಅಪ್ಪವ್ರು. ಬಹಳ ಸಾಮರ್ಥ್ಯ ಜಾಸ್ತಿ ನಿಮ್ಗೆ, ನಮ್ಗ ಆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅವ್ರು ಎದುರ್ಕೊಂಡು ನಾವು ಗುರುಗಳ ಹತ್ರ ಅವರೆಲ್ಲ ಹೊರಟೋದ್ರು. ನಮಗ್ ಬಹಳ ಸಾಮರ್ಥ್ಯ. ಹೆಂಡ್ತಿನ ಬದಲಾಯಿಸ್ತೀನಿ, ಮಗನ್ನ ಬದಲಾಯಿಸ್ತೀನಿ, ಇವ್ರನ್ನ ಬದಲಾಯಿಸ್ತೀನಿ, ಗಂಡನ್ನ ಬದಲಾಯಿಸ್ತೀನಿ, ಮೋಹ ಮಮಕಾರಗಳಿದೆ. ಎಷ್ಟು ಧೈರ್ಯ ನಮ್ಗೆ ಅದ್ರಲ್ಲಿ. ಮತ್ ಏನ್ ಪೆಟ್ಟುಗಳು, ಒಂದ ಎರಡ, ಎಷ್ಟೆಷ್ಟು ಮಾತಾಡ್ತಾರೆ. ಯಾರಿಗೆ ನಾನ್ ಜೀವನ ಇಟ್ಟಿದ್ದೀನ ಅವರೇ ಎಷ್ಟೆಷ್ಟು ಮಾತಾಡ್ತಾರೆ, ಮಕ್ಕಳು ಮಾತಾಡ್ತಾರೆ ಎಲ್ಲ. ಆದ್ರೂ ನನಗೆ ಹೋಗ್ಬೇಕು ಬೇಡ ಅಂತ ಅನ್ಸೋದಿಲ್ವಲ್ಲ, ಸಂಸಾರ ಬೇಡ ಅಂತಾನೆ ಅನ್ಸೋದಿಲ್ವಲ್ಲ. ಅವ್ರು ದೊಡ್ಡವರಾಗಿದ್ದಾರೆ ಮಕ್ಕಳು, ಅವರಿಗೆ ಮದ್ವೆ ಆಗಿದೆ, ಅವ್ರಿಗೆ ಮಕ್ಕಳು ಆಗಿದ್ದಾರೆ, ಆದ್ರೂ ಇವ್ರಿಗೆ ನನ್ ಮಗನಿಗೆ ಬುದ್ಧಿ ಇಲ್ಲ, ನನ್ ಮಗ ಚಿಕ್ಕವನು, ನನ್ ಮಗಳು ಚಿಕ್ಕವರು. ಅವ್ರಾಗ್ಲೇ ಮದ್ವೆ ಆಗಿ ಎಲ್ಲ ಆಗಿದೆ ಅವ್ರಿಗೆಲ್ಲ. ಇಲ್ಲಿ ಲಕ್ಷ್ಮಮ್ಮನ ಅವ್ರು ಬರ್ತಿದ್ರಲ್ಲ ಇಲ್ಲಿ ಪ್ರವಚನಕ್ಕೆ, ಅವ್ರಿಗೆ ಅವರೇ ಬಹಳ ದೊಡ್ಡವ್ರು, ಅವ್ರಿಗೆ 70 ಆಗ್ತಾ ಬಂದಿತ್ತು. ಅವ್ರ ಮಗನಿಗೆ 55-60 ವರ್ಷ. ಅವ್ರ ಮಗನಿಗೆ ಅವ್ರ ಮಗನ್ನ ಸೊಸೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಮನೆ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಗುರುಗಳೇ ನನ್ ಹುಡಿಗೆ ಅವ್ರನ್ನ ಹಾಕ್ಕೊಡಿ ನೀವು. ಇಷ್ಟೊಂದು ಮೋಹ ಮಮಕಾರ. ನನ್ ಮಗ ನನ್ ಬಿಟ್ಟು ಹೋಗ್ಬಿಡ್ತಾವನೆ, ಹೆಂಡತಿ ಮಾತ್ ಕೇಳ್ಕೊಂಡು ಹೊಟ್ಟೋಗ್ತಾನೆ ಮನೆ ಬಿಟ್ಟು. ಅವನಿಗಾಗ್ಲೇ ಮಕ್ಳು, ಅವನಿಗೂ ಮಕ್ಳು ಆಗ್ಬಿಟ್ಟಿದ್ವು. ಈ ಒಮ್ಮನ್ಗಾಗ್ಲೇ ಮೊಮ್ಮಕ್ಳೆಲ್ಲ ಆಗೋಗಿದ್ದಾರೆ. ಆದ್ರೆ ಏನು, ನನ್ ಮಗ ತುಂಬಾ ಒಳ್ಳೆಯವನು ಗುರುಗಳೇ, ಅವ್ನಿಗೇನೂ ಗೊತ್ತಾಗಲ್ಲ. ಅವ್ರು ಬಂದು ತಲೆ ಕೆಡ್ಸಿದ್ರು. ಅವ್ರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದಾರೆ. ಹೆಂಗಾದ್ರೂ ಮಾಡಿ ಹತ್ರು ಎಷ್ಟು ದಿನ ಬಂದ್ ಹತ್ರು. ಪೂರ್ತಿ ಸೆರಗೆಲ್ಲ ಒಡ್ಡಿ, ಗುರುಗಳೇ ನನ್ ಮಗನ ವಾಪಸ್ ನನ್ ಮನೆ ಕರ್ಕೊಂಡ್ ಬರಂಗ್ ಮಾಡಿ, ಏನಾದ್ರು ಸರಿ. ಎಷ್ಟೊಂದ್ ಜನ ಇದನ್ನೆಲ್ಲ ಹೋಗ್ ಮಾಡ್ಸಿದ್ರು. ನಿಮ್ಮ ಓನರ್ ಅವ್ರು ಎಷ್ಟೊಂದ್ ದುಡ್ಡು ಕಳ್ಕೊಂಡ್ರು ಹೋಗಿ, ಮಾಟ ಮಂತ್ರ ಎಲ್ಲ ಮಾಡ್ಸಿ, ಮಂತ್ರದವ್ರ ಹತ್ರ ಹೋಗಿ ನನ್ ಮಗನ್ ಬುದ್ಧಿನ ನನ್ ಮನೆಗ್ ವಾಪಸ್ ಬರಂಗ್ ಮಾಡ್ಬೇಕು. ಕೊನೆವರ್ಗುನು ಬರೀ ಇದ್ರಲ್ಲೇ ಹೋದ್ರು ಅವ್ರು. ಕೊನೆಗೂ ಸತ್ತೇ ಹೋದ್ರು. ಇಷ್ಟೊಂದು ಮೋಹ ಮಮಕಾರ ಎಲ್ಲರಿಗೂ ಇರುತ್ತಿದ್ದು. ಇಲ್ಲಿ ನನಗಿಲ್ಲ ಅಂತ ತಿಳ್ಕೊಬಾರ್ದು. ದೊಡ್ಡ ಸಾಧಕ ಮಾಡೋದೇ ಪ್ರಾಬ್ಲಮ್ ಇದು ಅವ್ರದ್ದು ಎಲ್ಲಾರ್ದು ಗೊತ್ತಾಗತ್ತೆ. ನನಗಾಗಿದೆ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗೋದೇ ಗುರುಗಳ ಹತ್ರ ಕೇಳ್ಬೇಕು. ಯಾವ್ದಾರು ಒಬ್ರು ಗುರುಗಳನ್ನ ಗಟ್ಟಿಯಾಗಿಡೆ. ಆ ಗುರುಗಳು ಒಳ್ಳೆಯವರು, ಈ ಗುರುಗಳು ಒಳ್ಳೆಯವರು, ಎಲ್ಲಾ ಡಾಕ್ಟ್ರು ಚೆನ್ನಾಗೇನೆ. ಇಡೀ ಮೈಸೂರಲ್ಲಿ ಎಷ್ಟ್ ಜನ ಡಾಕ್ಟರ್ ಇದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನನ್ ಕಾಯಿಲೆ ಕಡಿಯೋರು ಬೇಕಲ್ಲ, ಆ ಡಾಕ್ಟ್ರಲ್ಲಿ ನಾನು ಪ್ರಾಮಾಣಿಕವಾಗಿ ಅವ್ರ ಹತ್ರ ಇರ್ಬೇಕಲ್ಲ. ಹಾಗೆ ನನಗ್ ಒಬ್ರು ಗುರುಗಳನ್ನ ಇಡಿ. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಬೇಕಾ, ಅವ್ರನ್ನ ಇಡಿ. ಸಿದ್ಧಾರೂಢರು ಇಷ್ಟನ, ಯಾರನ್ನೋ ಒಬ್ಬರನ್ನ ತನ್ಮಯವಾಗಿ ಅವರಲ್ಲಿ ಮುಳುಗುವವ್ರನ್ನ. ನನ್ ಸ್ವಲ್ಪ, ನನ್ ಸ್ವಲ್ಪ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಚೆನ್ನಾಗಿ ಉದಾಹರಣೆ. ಅವ್ರು ಬಹಳ ಸರಳವಾದ ಉದಾಹರಣೆ. ನೀನು ಬೋರ್ವೆಲ್ ನೀರ್ ತೆಗಿಬೇಕು ಅಂತಿದ್ಯಾ, ಇಲ್ಲೊಂದ್ ಸ್ವಲ್ಪ ತೆಗಿಯೋದು, ಇಲ್ಲಿ ನೀರ್ ಬರ್ಲಿಲ್ಲ, ಇನ್ನೊಂದ್ ಕಡೆ ಹೋಗೋದು, ಅಲ್ಲಿ ನೀರ್ ಬರ್ಲಿಲ್ಲ, ಇನ್ನೊಂದ್ ಕಡೆ ಹೋಗೋದು. ಎಲ್ಲಾದ್ರೂ ನೀರ್ ಬರಕ್ ಸಾಧ್ಯ ಇದೆಯಾ? ಯಾವ್ದಾರು ಒಂದ್ರಲ್ಲಿ ಮುಳುಗು ನೀನು. ಯಾವ್ದಾರು ಒಂದು ಗುರುವಿನನ್ನ ಇಡಿ, ಗಟ್ಟಿಯಾಗಿ ಇಡಿ. ಇನ್ನು ಬದುಕೆಲ್ಲ ಅವ್ರಿಗೆ ಅರ್ಪಿಸ್ಕೋಬೇಕು. ಏನೇ ಆದ್ರೂ ಅವ್ರೇನೆ. ಆ ರೀತಿ ಇರೋದಿಲ್ಲ. ಅಕಸ್ಮಾತ್ ಇಲ್ಲಿ ಮಾಡ್ತಿರ್ತೀನಿ, ಯಾಕೋ ಇವ್ರ ಹತ್ರ ಹೋದೆ ಅಷ್ಟೊಂದು. ಇನ್ನೊಂದ್ ಯಾರೋ ಹೇಳ್ತಾರೆ, ಇಲ್ಲಿಗಿಂತ ಆ ಗುರುಗಳ ಹತ್ರ ಹೋದ್ರೆ ನೋಡಿ ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಿದಾರೆ, ಇವ್ರನ್ ಬಿಟ್ಟ ಅವ್ರ ಹತ್ರ ಅಲ್ಲಿ ಹೋಗಿರ್ತೀವಿ, ಇಲ್ಲಿಗಿಂತ ಅಲ್ಲಿ ಹೋಗಿ. ಆ ರೀತಿ ಗುರುಗಳನ್ನ ನಾವ್ ಇಲ್ಲಿ ತರಕಾರಿಗಳ ಇಲ್ಲಿ ಚೆನ್ನಾಗಿಲ್ಲ ತರಕಾರಿ, ಅಲ್ಲಿ ಚೆನ್ನಾಗಿ ಇಲ್ಲೂ ಚೆನ್ನಾಗಿ ಹೇಳ್ತಾರೆ, ಅಲ್ಲೂ ಇಷ್ಟೊಂದು ಮನಸ್ಸು ಹಂಚೋಗಿದ್ರೆ ಜ್ಞಾನ ಚಿಂತನೆ ಹೇಗ್ ಬರುತ್ತೆ? ಜ್ಞಾನ ಚಿಂತನ ಬರೋದು ಏಕಾಗ್ರ ಮನಸ್ಸಿಗೆ, ದೃಢವಾದ ಮನಸ್ಸಿಗೆ, ಶಕ್ತಿಶಾಲಿಯಾದ ಮನಸ್ಸಿಗೆ, ಅಪಾರವಾದ ಆತ್ಮಜ್ಞಾನಿಗಳ ಗುರುಗಳಲ್ಲಿ ಶರಣಾಗೋ ಮನಸ್ಸಿಗೆ. ಹಿಂಗೆಲ್ಲಾ ಕಡೆ ಹರಡಿರುವಂತ ಮನಸ್ಸಿಗೆ ಹೇಗೆ ಆತ್ಮಜ್ಞಾನ ಆಗತ್ತೆ? ಈ ರೀತಿ ಎಲ್ಲಾ ಹಂಚಿ, ಅವ್ರದ್ದು ಸರಿ, ಇವ್ರದ್ದು ಸರಿ, ಆ ಶಾಸ್ತ್ರ ಸರಿ, ಯಾಕೆಂದ್ರೆ ಆ ರೀತಿ ಎಲ್ಲ ಯಾರಿಗೂ ಹೇಳಬಾರ್ದು. ಎಲ್ಲವೂ ಸರಿ ಹೆಂಗಾಗತ್ತೆ? ಒಂದೇ ಯಾವ್ದಾದ್ರು ಸತ್ಯ ಒಂದೇ ಇರ್ಬೇಕಲ್ಲ. ಸತ್ಯ 108 ಸತ್ಯಗಳಿರತ್ತ. ಹಾಗಾಗಿ ನನಗೆ ಯಾವ್ದ ಮೇಲೆ ಶ್ರದ್ಧೆ ಇದೆಯೋ ಅದ್ರಲ್ಲಿ ಪೂರ್ತಿ ತನ್ಮಯವಾಗಿ ಅರ್ಪಿಸ್ಕೋಬೇಕು.
ಯಾರು ಇರ್ಲಿ ಅವ್ರು ನಿಮಗೆ ಯಾವ ಗುರುಗಳ ಇದಾರೋ ಯಾವ ಶಾಸ್ತ್ರನ ಯಾವ ಸಾಧನೆ ಆಗ್ಲಿ ಅದಕ್ಕೆ ತನ್ಮಯವಾಗಿ ಅರ್ಪಿಸ್ಕೋಬೇಕು. ನಿಜಗುಣರ ಗ್ರಂಥದ ಮೇಲೆ ಅತಿಯಾದ ಶ್ರದ್ಧೆ ಇದೆಯಾ, ಒಂದೊಂದು ಸೂತ್ರವನ್ನು ತನ್ಮಯವಾಗಿ ಒಬ್ರೇ ಏಕಾಂತ ಮಾಡ್ಲೇಬೇಕು. ಒಬ್ರೇ ಕುತ್ಕೊಂಡು ಒಂದೊಂದು ಸೂತ್ರವನ್ನ ಮಾಡಿ ನಿಜಗುಣರೇ ನಿಮ್ಗೆ ಆ ದರ್ಶನವನ್ನ ಮಾಡಿಸ್ತಾರೆ. ನಿಮ್ಗೆ ಯಾರ ಮೇಲೂ ಬೇರೆ ಗೊತ್ತಿಲ್ಲ, ನಿಮ್ಗೆ ಏನ್ ಆತ್ಮ ದೇವರು ಗೊತ್ತಿಲ್ವಾ, ಬೇಡ. ಯಾರ ಗುರುಗಳ ಮೇಲೂ ನಿಮ್ಗೆ ವಿಶ್ವಾಸ ಇಲ್ವಾ, ಬೇಡ. ನಿನಗೆ ನಿಜಗುಣರ ಮೇಲೆ ಬಹಳ ಶ್ರದ್ಧೆ ಇದೆಯಾ, ಮಾಡು ಅವ್ರ ಮೇಲೆ. ಇಲ್ಲ ಸಿದ್ಧಾರೂಢರ ಯಾರ ಮೇಲಿದೆ ಒಬ್ರ ಮೇಲೆ ಮಾಡಲ್ಲ. ಬರೀ ಅದು ಇದು ಹೊರಗಡೆನೆ ಮಾತಾಡ್ಕೊಂಡು ಯಾಕೆ ಸಮಯವನ್ನ ವ್ಯರ್ಥ. ನಿಜಗುಣರ ಮೇಲಾಗ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಯಾರ್ ನಿನಗೆ ಭಕ್ತಿ ಇದೆ ಅವ್ರ ಮೇಲ್ ಪೂರ್ತಿ ತನ್ಮಯವಾಗಿ ಅರ್ಪಿಸ್ಕೋಬೇಕು. ಆ ರೀತಿ ಅರ್ಪಣೆ ಆಗ್ಲಿಲ್ಲ ಆತ್ಮಜ್ಞಾನ ಆಗೋದಿಲ್ಲ. ಗುರುವಿಗಾಗಿ ಶಾಸ್ತ್ರಕ್ಕಾಗಿ ಅವುಗಳಿಗಾಗಿ ಇಡೀ ಬದುಕನ್ನೇ ಅವ್ರಿಗೆ ಅರ್ಪಿಸ್ಬೇಕು. ಆಗ ನಿಧಾನವಾಗಿ ಸುಳಿಯುತ್ತೆ. ಏನಂಗ ಒಂದೇ ಸಲ ಆಗತ್ತೆ ಅಂತ ಇಲ್ಲ. ಎಲ್ಲಾ ಮಹಾತ್ಮರ ಓದ ತಕ್ಷಣ ಆತ್ಮಜ್ಞಾನ ಆಗಿಲ್ಲ. ಕೆಲವು ಸಲ ತುಂಬಾ ಅತಿಯಾದ ಭಯಕ್ಕೆ ಮುಮುಕ್ಷು ಇದ್ರುನು ಗುರುಗಳು ಗೊತ್ತಾಗಿಲ್ಲ. ರಮಣ ಮಹರ್ಷಿಗಳ ಹತ್ರ ಒಬ್ರು ಪ್ರಣವಾನಂದ ಗುರುಗಳು ಅಂತ ಇರ್ತಾರೆ. ಪ್ರಣವಾನಂದ್ರು ಅಂತ ಬಹಳ ದೊಡ್ಡ ಸಾಧಕರು, ಬಹಳ ತಪಸ್ವಿಗಳು, ಬಹಳ ಕಠಿಣವಾದ ಅವ್ರು ಬಹಳವನ್ನ ಅನುಭವಿಸ್ತಾರೆ. ಊಟ ಇಲ್ದೆ ನಿದ್ರೆ ಇಲ್ದೆ ಜ್ವರ ಬಂದು ಎಲ್ಲೋ ಮಲಗಿ 4 ದಿನ ಉಪವಾಸ, ಎದಳಕ್ಕಾಗ್ದೆ ಪ್ರಜ್ಞೆ ಎಲ್ಲಾ ಬಿದ್ದು ಸತ್ಯಕ್ಕಾಗಿ ದೇವನನ್ನ ಪಡಿಬೇಕು ಅನ್ನುವ ಅಪಾಪಿಗಾಗಿ ಅವ್ರು ಆ ಕಡೆ ದಕ್ಷಿಣ ಕನ್ನಡದವ್ರವ್ರು ಹುಡುಕೊಂಡೆಲ್ಲಾ ಹೋಗಿ ರಮಣ ಮಹರ್ಷಿಗಳ ಹತ್ರ ಬರ್ತಾರ ಅವ್ರು. ಆದ್ರೆ ಅವ್ರಿಗೆ ರಮಣ ಮಹರ್ಷಿಗಳೇ ನಮ್ ಗುರುಗಳು ಅನ್ಸಲ್ಲ. ಇವ್ರೇನ್ ಬರೀ ನಾನ್ ಯಾರು ಅಂತಿದ್ದಾರೆ. ಅದನ್ನ ನಾನ್ ಆತ್ಮಜ್ಞಾನ ದೇವ್ರನ್ನ ಪಡಿಬೇಕಂದ್ರೆ ಬಹಳ ಕಠಿಣವಾದ ತಪಸ್ಸನ್ನ ಮಾಡ್ಬೇಕು. ಬಹಳವಾಗಿ ಆಗ್ಲೇ ಅವ್ರಿಗೆ ಅದೆಲ್ಲ ಮಾಡಿರ್ತಾರೆ. ಉಪಾಸನೆಯನ್ನ ಯಾವ್ದಾರು ದೇವರವನ್ನ ಸಾಕ್ಷಾತ್ಕಾರ ಮಾಡ್ಬೇಕು. ಬರೀ ಸುಮ್ನೆ ಹಿಂಗೆ ನಾನ್ಯಾರು ಅಂದ್ಬಿಟ್ರೆ ಆಗ್ಬಿಡತ್ತಾ. ಹಾಗಾಗಿ ಅವ್ರಿಗೆ ಅದ್ ಸಮಾಧಾನ ಅನ್ಸಲ್ಲ ಅವ್ರು ಹೇಳಿದತ್ರ. ಮತ್ ಅವ್ರು ಮಾತು ಆಡ್ತಿರಲ್ಲ. ನಮ್ಗೆಲ್ಲಾ ಕೆಲವ್ರಿಗೆ ಏನೋ ನಾವು ಓದ್ ತಕ್ಷಣ ಗುರುಗಳ ಹತ್ರ ಪ್ರಶ್ನೆ ಪ್ರಾರಂಭ, ಅವ್ರು ನಮ್ಗೆ ಉತ್ತರ ಹೇಳಿ ಈಗ ನಮ್ಗೆ ಗುರುಗಳು ಸರಿ ಅಂತ. ಆ ರೀತಿ ನಮ್ ಮನಸ್ಸೆಲ್ಲ ಇರೋದ್ರಿಂದ ರಮಣ ಮಹರ್ಷಿಗಳು ಅವ್ರಿಗೆ ಅನ್ಸಲ್ಲ. ಅವ್ರಿಗೆ ಇವ್ರು ಬರೀ ಮೌನವಾಗಿ ಕೂತಿರ್ತಾರೆ. ಯಾರೋ ಬರ್ತಾರೆ ಹೋಗ್ತಾರೆ, ಅವ್ರವ್ರ ಪಾಡ್ಗ್ ಹೋಗ್ತಾರೆ ಮಾಡ್ತಾರೆ. ಇವ್ರು ಏನು ಮಾತಾಡಲ್ಲ ಏನಿಲ್ಲ. ಇವ್ ಮತ್ತೆ ಕೇಳಿದ್ರು ಬರೀ ಏನ್ ಹೇಳ್ತಾರೆ, ನೀನ್ ಏನ್ ಇವನ್ನೆಲ್ಲಾ ಹೇಳ್ತಿಯಲ್ಲ ಅದನ್ನ ಯಾರು ನೋಡು. ಇದು ಒಂದು ಉತ್ತರನ. ಏನಾದ್ರೂ ಸಾಧನೆ ಹೇಳ್ಬೇಕು. ನೋಡು ಮನಸ್ಸು ಹಿಂಗಾಗಿದೆಯಲ್ಲ, ಇಂಥ ಸಾಧನ ಮಾಡು, ಉಸಿರಾಟದ ಕಡೆ ಗಮನ ಕೊಡು, ಇಲ್ಲ ಯಾವ್ದಾರು ಒಂದ್ ಮೂರ್ತಿಯನ್ನ ಮಾಡು. ಈ ರೀತಿ ಏನಾದ್ರು ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಯಾಕಂದ್ರೆ ಮನಸ್ಸು ಬಹಳ ನನ್ ದುಃಖಿತ ಆಗಿದೆ, ಅದಕ್ಕೆ ಏನಾದ್ರು ಪರಿಹಾರ ಹೇಳ್ಬೇಕು. ಇವ್ರು ಇದಕ್ಕೆಲ್ಲಾ ಏನ್ ಕಾರಣ ಇದೆಯಲ್ಲ ಅದನ್ನ ನೋಡು ಮಾಡು, ಅವೇನ್ ಅರ್ಥ ಆಗಲ್ಲ. ಅದೇನು ಅಲ್ಲ ಅನ್ಸುತ್ತೆ, ಆಗ ಸಾಧನೆ ಅಲ್ಲ ಅನ್ಸುತ್ತೆ. ಹಾಗಾಗಿ ಅವ್ರನ್ನ ಬಿಟ್ಟು ಹೋಗ್ತಾರೆ. ಪುನಃ ಹೋಗಿ ಹಿಮಾಲಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾರ ಹತ್ರನು ಅಲ್ಲೂ ಬಹಳ ಕಷ್ಟ ಪಡ್ತಾರೆ. ಬಹಳ ಎಲ್ಲಾ ಸಾಧನ ಮಾಡಿದ್ರು ಅವ್ರಿಗೆ ಯಾಕೋ ಅಂತರಂಗ ತೃಪ್ತಿ ಆಗಲ್ಲ. ಎಲ್ಲಾ ಸಾಧನಗಳು ಇದಲ್ಲ, ಯಾಕೋ ನನಗ್ ತೃಪ್ತಿ ಆಗ್ತಿಲ್ಲ, ಯಾಕೋ ನನಗೆ ಅಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಅನಿಸಿ ಕೊನೆಗೆ ಪುನಃ ವಾಪಸ್ ರಮಣ ಮಹರ್ಷಿಗಳ ಹತ್ರನೇ ಬರ್ತಾರೆ. ಅವರೇ ನನ್ನ ಗುರುಗಳಿದ್ದಾರೆ, ಹಂಗಾರೆ ಅವ್ರ ಹತ್ರನೇ ಹೋಗ್ಬೇಕು ಅಂತ ಅಲ್ಲಿ ಬಂದು ಅವ್ರು ಬರ್ತಾರೆ. ಕುಮಟಾದವ್ರು. ಆ ರೀತಿ ನಮಗೆ ಎದುರುಗಡೆ ಗುರುಗಳಿದ್ದಾಗ್ಲೂನು ಅಂತ ದೊಡ್ಡ ದೊಡ್ಡ ಸಾಧಕರಿಗೆ ಅನ್ಸೋದ್ ಕಷ್ಟ. ನಾವು ನಮ್ಗಿಲ್ಲ ಗುರುಗಳು ಗೊತ್ತಾಗ್ಬಿಟ್ಟಿದ್ದಾರೆ, ನಮ್ಗ ಗುರುಗಳು ಅವ್ರ ಹಂಗೆ ಹಿಂಗೆ ಅಂತೀವಲ್ಲ. ಹೇಗೆ? ನಾವು ಮೊದಲು ಮುಮುಕ್ಷು ಆಗ್ಬೇಕು, ಮೊದಲು ಸಾಧಕ ಆಗ್ಬೇಕು. ಆಗ ಜ್ಞಾನದ ಮಹತ್ವ ಗೊತ್ತಾಗತ್ತೆ. ಜ್ಞಾನದಿಂದ ಏನೇನಾಗತ್ತೆ ಅನ್ನುವುದನ್ನ ಹೇಳ್ತಾ ಇರೋದೀಗ ಇಲ್ಲಿ ಅವರು. ಎಷ್ಟು ಅದ್ಭುತವಾದ ಸೂತ್ರ. ಆದರೆ ಮೊದಲು ನನಗೆ ಜ್ಞಾನ ಬೇಕು ಅನ್ನುವ ಅಪಾಪಿ ಬಿಡಬಾರ್ದು. ಅದು ಚಟ ಇರಬಾರ್ದು, ಅದೊಂದು ಅಭ್ಯಾಸ ಆಗಿರ್ಬಾರ್ದು. ಒಳಗಡೆ ಅದು ನನ್ನೊಳಗೆ ಸ್ಫುರಿಸ್ತಾ ಇರ್ಬೇಕು. ಯಾವಾಗ ನಾನು ಆತ್ಮವಸ್ತುವನ್ನ, ನಾನೇ ಆತ್ಮವಸ್ತು ಇದ್ದೀನಿ, ನಾನ್ಯಾಕೆ ಈ ದೇಹಾದಿಗಳಲ್ಲಿ ಇದ್ದೀನಿ, ನಾನು ಇವುಗಳೆಲ್ಲ ನನಗೆ ದುಃಖದಾಯಕ, ಸುಮ್ನೆ ದುಃಖ ಅನುಭವಿಸ್ತಾ ಇದ್ದೀನಿ, ಇವುಗಳ ಸವಾಸ ಬೇಡ. ನಾನ ಇರುವ ಆ ಆತ್ಮವಸ್ತು ಸಚ್ಚಿತ್ ಆನಂದ ವಸ್ತುವನ್ನ ನಾನು ಅನುಭವಿಸ್ಬೇಕು. ಯಾವಾಗ ನಾನು ಅನುಭವಿಸ್ತೀನಿ ಅನ್ನುವ ಹಗಲಿರುಳು ಅದ್ರದ್ದು ತಾಪ ಯಾರಿಗಿರುತ್ತೋ ಆಗ ಈ ಜ್ಞಾನದಿಂದ ಮಹಾತ್ಮರು ಅವರೆಲ್ಲ ಅದೇನ್ ಅಷ್ಟ್ ಕಷ್ಟ ಇಲ್ಲ, ನೀನೇ ಆತ್ಮವಸ್ತು ಇದೆಯಾ ಅಂತ ಅದನ್ನ ಬಹಳ ಸುಲಭವಾಗಿ ಹೇಳ್ತಾರೆ. ಆ ಜ್ಞಾನದಿಂದ ಏನೇನಾಗತ್ತೆ ಅನ್ನೋದನ್ನ ಈ ಸೂತ್ರದಲ್ಲಿ ಹೇಳ್ತಿದ್ದಾರೆ. ಅದನ್ನ ನಾಳೆ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.